ಸಮಸ್ಯೆ ಯಾರಿಂದಲೇ ಇರ್ಲಿ, ಸಂತಾನ ಭಾಗ್ಯ ಬೇಕಲ್ಲವೇ? ಮಲಗು ನೀನು ಚಿನ್ನ ಮಗುವೆ. ಮಕ್ಕಳಿಲ್ಲ ಎಂಬ ಕೊರಗು ಬೇಡ. ಕಾರಣ ವರ್ಧಾನ್ IVF ಚಿಕಿತ್ಸೆಯಿಂದ ಪಡೆದುಕೊಳ್ಳಿ ಸಂತಾನ ಭಾಗ್ಯ. ವೀಕ್ಷಿಸಿ ವರ್ಧಾನ್ IVF ಸಂತಾನ ಭಾಗ್ಯ ಇಂದು ರಾತ್ರಿ 7 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ ಮಾತ್ರ. ನಮ್ಮ ಧಾರ್ಮಿಕ ಪರಂಪರೆ, ಕಲೆ, ಸಂಸ್ಕೃತಿ, ಶಿಕ್ಷಣ ಇವೆಲ್ಲವುಗಳ ಸಮಾಗಮವೇ ನಮ್ಮ ಪುಣ್ಯಧಾಮ ಮಠಗಳು. ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಲೋಕಕ್ಕೆ ಬೆಳಕಾಗಿರುವ ಪುಣ್ಯ ನೆಲೆಗಳ ಸಂಕ್ಷಿಪ್ತ ನೋಟ. ಮಠದ ನೆರಳು ವಿಶೇಷ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಆಯುಷ್ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲಿ. ನೀವು ನೋಡ್ತಾ ಇದ್ದೀರಾ ಆಯುಷ್ ಟಿವಿ, ಕರ್ನಾಟಕ's ಓನ್ಲಿ ವೆಲ್ನೆಸ್ ಅಂಡ್ ಲೈಫ್ ಸ್ಟೈಲ್ ಚಾನೆಲ್. ಆರ್ಥರೈಟಿಸ್ ಅಂದ್ರೆ ಏನು, ಅಂದ್ರೆ ಈ ಸಂಧಿವಾತ ಅಂದ್ರೆ ಏನು ಅನ್ನೋದನ್ನ ಇನ್ನು ಈ ಕಾರ್ಯಕ್ರಮ ನೋಡುವವರಲ್ಲಿ ಏನಾದ್ರು ಪ್ರಶ್ನೆಗಳಿತ್ತು ಅಂದ್ರೆ ನಿಮ್ಮ ಈ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಡಾಕ್ಟರ್ ಹತ್ರ ನೇರವಾಗಿ ಕೇಳಿ ಹಾಗೂ ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತೀನಿ. ಡಾಕ್ಟರ್, ಈ ಸಂಧಿವಾತ ಬರೋದಕ್ಕೆ ಏನ್ ಕಾರಣ ಅಂತೀರಿ? ಆರ್ಥರೈಟಿಸ್ ಅಂದ್ರೆ ದೇರ್ ಇಸ್ ಅ ಇನ್ಫ್ಲಾಮೇಷನ್ ಇನ್ ದಿ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಇವಾಗ ಇನ್ಫ್ಲಾಮೇಷನ್ ಅಂದ್ರೆ ಏನು ಅಂತ ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಇನ್ಫ್ಲಾಮೇಷನ್ ಇನ್ ದಿ ಜಾಯಿಂಟ್ಸ್ ಅಂತ ಹೇಳೋದಾದ್ರೆ ಉರಿ ಊತ ಅನ್ನೋದು ಈ ಸಂಧಿಗಳಲ್ಲಿ ಕಾಣಿಸ್ಕೊಳ್ಳುವಂತದ್ದು. ಈಗ ಉರಿ ಊತ ಅಂತ ಹೇಳೋದಾದ್ರೆ ಸೊ ಮುಖ್ಯವಾಗಿ ಲಕ್ಷಣಗಳನ್ನೋದು ನಾವು ನೋಡೋದಾದ್ರೆ ಒಂದು ನೋವು ಅಂತ ಹೇಳ್ಬೋದು, ಎರಡನೇದು ಊತ ಅಂತ ಹೇಳ್ಬೋದು, ಮೂರನೇದು ಮೃದುತವ ಅಂತ ಹೇಳ್ಬೋದು, ಅಥವಾ ನಾಲ್ಕನೇದಾಗಿ ಬಿಸಿ ಅಥವಾ ಕೆಂಪಾಗಿ ಕಾಣಿಸ್ಕೊಳ್ಳುವಂಥದ್ದು. ಇಂಥ ಒಂದು ಲಕ್ಷಣಗಳನ್ನೋದು ಒಳಗೊಂಡಾಗ ಅದಕ್ಕೆ ನಾವು ಆರ್ಥರೈಟಿಸ್ ಅಥವಾ ಸಂಧಿವಾತದ ಸಮಸ್ಯೆಗಳಂತ ನಾವು ಹೇಳ್ತಾ ಬರಬಹುದು. ಸೊ ಮುಖ್ಯವಾಗಿ ಆರ್ಥೋ ಅಂದ್ರೆ ಬೋನ್ಸ್ ಅಂತ ಹೇಳ್ತೀವಿ, ಐಟಿಸ್ ಅಂದ್ರೆ ಇನ್ಫ್ಲಾಮೇಷನ್ ಅಂತ ಹೇಳ್ತೀವಿ. ಆ ಇನ್ಫ್ಲಾಮೇಷನ್ ಇಲ್ಲಿ ನಾವು ನೋಡೋದಾದ್ರೆ ಸೊ ನಾನು ಹೇಳ್ದೆ ಲಕ್ಷಣಗಳನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಇನ್ಫ್ಲಾಮೇಷನ್ ಅಥವಾ ಉರಿ ಊತ ಅಂತ ನಾವು ಯಾವಾಗ ಹೇಳ್ತೀವಿ, ಯಾವ ಒಂದು ಕಂಡೀಷನ್ ಅಲ್ಲಿ ಅಂತ ಹೇಳ್ತೀವಿ ಅಂದ್ರೆ ಸಂಧಿದಲ್ಲಿ ಅಥವಾ ಸಂಧಿಗಳಲ್ಲಿ ಸೊ ಪೇನ್ ಕಾಣಿಸ್ಕೊಳ್ಳುವಂಥದ್ದು, ಮತ್ತೆ ಊತ ಕಾಣಿಸ್ಕೊಳ್ಳುವಂಥದ್ದು, ಬಿಸಿ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಕೆಂಪಾಗಿ ಕಾಣಿಸ್ಕೊಳ್ಳುವಂಥದ್ದು, ಇಂತಹ ಲಕ್ಷಣಗಳಿಗೆ ನಾವಿಲ್ಲಿ ಸಂಧಿವಾತದ ಸಮಸ್ಯೆ ಅಂತ ನಾವಿಲ್ಲಿ ಡಯಾಗ್ನೋಸ್ ಮಾಡ್ತೀವಿ. ಸರಿ ಸ್ವಪ್ನಾಲಿ ಅವರೇ, ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ ಹಲವಾರು ವೀಕ್ಷಕರಲ್ಲೂ ಕೂಡ ಹಲವಾರು ಪ್ರಶ್ನೆಗಳಿರ್ಬೋದು. ಅವರು ನೇರವಾಗಿ ನಿಮ್ ಜೊತೆ ಮಾತಾಡಬೇಕು ಅಂತ ಹಲವಾರು ಜನ ಕಾಲ್ ಮಾಡ್ತಿದ್ದಾರೆ. ಅಂತ ಒಂದು ಕಾಲರ್ನ ನಾನಿವಾಗ ತಗೊಳ್ತೀನಿ. ಹಲೋ ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರು ಮಾತಾಡೋದು? ಹಲೋ ಮೇಡಮ್, ನನ್ನ ಹೆಸರು ಮಲ್ಲೇಶ್ ಅಂತ. ಸರಿ ಮಲ್ಲೇಶ್ ಅವರೇ, ಡಾಕ್ಟರ್ ಇದ್ದಾರೆ. ಕಾಯಿಲೆಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರು ನೇರವಾಗಿ ನೀವು ಅವ್ರ ಹತ್ರನೇ ಕೇಳಿ. ನಿಮಗೂ ಕಾಯಿಲೆ ಇದ್ರೆ ಅದನ್ನ ಪರಿಹಾರ ಕಂಡುಕೊಳ್ಳಿ. ಓಕೆ ಮೇಡಮ್. ಹಲೋ ಹಲೋ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ನಮಸ್ತೆ ಮೇಡಮ್, ನನ್ನ ಕತ್ತಲ್ಲಿ ನೋವು ಕಾಣಿಸ್ತಾ ಇದೆ. ಇವಾಗ ಒಂದ್ 3 ತಿಂಗಳಾಯ್ತು ಸ್ಟಾರ್ಟ್ ಆಗಿ. ನಾನು ಗಾರಿಯಲ್ಲಿ ಕೆಲಸ ಮಾಡ್ತಾ ಇರೋದು. ಇವಾಗ ಅದು ತುಂಬಾ ನೋವು ಬರ್ತಾ ಇದೆ ಮೇಡಮ್. ರಾತ್ರಿ ದಿಂಬಿನ ಮೇಲೆ ಇಡಕ್ಕಾಗಲ್ಲ, ಚೆಂಡು ಆ ತರ ನೋವು ಬರ್ತಾ ಇದೆ. ಓಕೆ, ಸೊ ಈ 3 ತಿಂಗಳಿಂದ ನೀವು ಏನಾದ್ರೂ ಟ್ರೀಟ್ಮೆಂಟ್ ಅನ್ನೋದು ಉಪಯೋಗಿಸ್ತಾ ಇದ್ದೀರಾ, ತಗೊಂತಾ ಇದ್ದೀರಾ? ಹಾ ಮೇಡಮ್, ಇಲ್ಲೇ ಊರಲ್ಲಿ ತಗೊಂತಾ ಇದ್ದೇನೆ ಮೇಡಮ್ ಟ್ರೀಟ್ಮೆಂಟ್. ಓಕೆ, ಏನಾದ್ರೂ ಇನ್ವೆಸ್ಟಿಗೇಷನ್ಸ್ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ ಏನಾದ್ರೂ ಮಾಡಿಸಿದಾರಾ? ಡಾಕ್ಟರ್ ಏನಂತ ಹೇಳಿದಾರ ನಿಮ್ಗೆ? ಅದು ಏನಿಲ್ಲ ಮೇಡಮ್, ಒಂದು ಇಂಜೆಕ್ಷನ್ ಮಾಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ ಅಷ್ಟೇ. ಅದ್ರ ಬಗ್ಗೆ ಏನು ರಿಪೋರ್ಟ್ ಏನು ಮಾಡಿಸಿಲ್ಲ ನಾನು. ಓಕೆ, ಹಿಂಗಾಗಿ ಅದಕ್ಕೆ ಇವಾಗ ಈ ಕಾರ್ಯಕ್ರಮ ನೋಡ್ತಾ ಇದ್ನಲ್ಲ, ಅದಕ್ಕೋಸ್ಕರ ಕಾಲ್ ಮಾಡಿದೆ.
ಓಕೆ, ಏನಾದ್ರೂ ಟ್ರೀಟ್ಮೆಂಟ್ ಸೊಲ್ಯೂಷನ್ ಸಿಗ್ಬೋದಂತ ಅನ್ಕೊಂಡು ಕಾಲ್ ಮಾಡಿದೆ ಮೇಡಮ್. ಖಂಡಿತ. ಕತ್ತಿನ ಭಾಗದಲ್ಲಿ ಮಾತ್ರ ನೋವು ಕಾಣಿಸ್ಕೊಂತಾ ಇದ್ದಾನಾ ಅಥವಾ ಆ ಕತ್ತು ಭಾಗದಿಂದ ನೋವು ನಿಮ್ಗೆ ಬೇರೆ ಕಡೆನೂ ಏನಾದ್ರೂ ಹರಡ್ತಾ ಇದ್ದಾನಾ, ಶಿಫ್ಟ್ ಆಗ್ತಾ ಇದ್ದಾನಾ, ಜೋಮ್ ಏನಾದ್ರೂ ಬರ್ತಾ ಇದ್ದಾನಾ ಕೈಗಳಲ್ಲಿ? ಹಾಗೆ ಕೆಳಗಡೆ ಬೆನ್ನಲ್ಲಿ ನೋವು ಕಾಣ್ತಾ ಇದೆ ಮೇಡಮ್. ಒಂದು ಸೈಡ್ ರೈಟ್ ಸೈಡ್ ಕೈಯಲ್ಲಿ ಸ್ವಲ್ಪ ಜೂಮ್ ಹಿಡ್ದಂಗ ಆಗುತ್ತೆ. ಓಕೆ, ಹಾಗೆ ಬೆನ್ನು ಸ್ವಲ್ಪ ನೋವು ಬರುತ್ತೆ ಮೇಡಮ್. ಸ್ಟೇ ಟೈಮ್ ಮಲಗಿದ್ರೆ ಮಾತ್ರ ಸ್ವಲ್ಪ ರಿಲೀಫ್ ಅನ್ಸತ್ತೆ. ಓಕೆ, ಹಾಗೆ ಅಡ್ಡಾಡ್ತಾ ಇದ್ರೆ ಮತ್ತೆ ಕೂತ್ರೆ ತುಂಬಾ ನೋವು ಬರುತ್ತೆ ಮೇಡಮ್. ಓಕೆ, ಖಂಡಿತ. ಇಲ್ಲಿ ನೋಡಿ, ಇವಾಗ 3 ತಿಂಗಳದಿಂದ ನಿಮ್ಗೆ ನೋವಿದೆ ಅಂತ ಹೇಳ್ತಾ ಇದ್ದೀರಾ. ಅಂಡ್ ಟ್ರೀಟ್ಮೆಂಟ್ ಅಲ್ಲಿ ನೀವು ಓನ್ಲಿ ಪೇನ್ ಕಿಲ್ಲರ್ ಮೆಡಿಸಿನ್ಸ್ ಮಾತ್ರ ಉಪಯೋಗಿಸ್ತಾ ಇದ್ದೀರಾ. ಸೊ ಹೀಗಾಗಿ ನಿಮ್ಗೆ ಯಾವ ಒಂದು ಟೈಮ್ ಅಲ್ಲಿ ನೀವು ಆ ಮೆಡಿಸಿನ್ಸ್ ಗಳನ್ನ ಬಳಸ್ತಾ ಇದ್ದೀರಾ, ಆ ಒಂದು ಟೈಮ್ ಅಲ್ಲಿ ಮಾತ್ರ ನಿಮ್ಗೆ ಸ್ವಲ್ಪ ಬೆಟರ್ ಅನಿಸ್ತಾ ಇದೆ, ರಿಲೀಫ್ ಅನಿಸ್ತಾ ಇದೆ. ಯಾವಾಗ ನೀವು ಮೆಡಿಸಿನ್ಸ್ ಅನ್ನೋದು ನಿಲ್ಲಿಸ್ತೀರಾ, ಮತ್ತೆ ನೋವುಗಳನ್ನೋದು ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ನೀವು ಸುಮಾರು ವರ್ಷಗಳಿಂದ ಈ ಗಾರೆ ಕೆಲಸ ಅನ್ನೋದು ಮಾಡ್ತಾ ಇದ್ದೀರಾ. ಸೊ ತುಂಬಾ ಹೆವಿ ಲಿಫ್ಟಿಂಗ್ ಇರುತ್ತೆ, ಸೊ ತುಂಬಾ ಭಾರ ಎತ್ತಬೇಕಾಗಿರುತ್ತೆ, ಬಗ್ಗಿ ಕೆಲಸ ಮಾಡ್ಬೇಕಿರುತ್ತೆ, ಕಂಟಿನ್ಯೂಸ್ ಆಗಿ ನಿಂತ್ಕೊಂಡ್ ಮಾಡ್ಬೇಕಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ನೀವು ಮಾಡ್ತಾ ಇರುವಂತ ಕೆಲಸಗಳಿಂದ ಕಂಟಿನ್ಯೂಸ್ ಆಗಿ ನಿಮ್ಮ ಕತ್ತಿನ ಭಾಗದಲ್ಲಿ ಬೀಳುವಂತ ಒತ್ತಡದಿಂದ, ಪ್ರೆಷರ್ ಇಂದ, ನಿಮ್ಮ ನರ್ವ್ಸ್ ಮೇಲೆ ಬೀಳುವಂತ ಒತ್ತಡದಿಂದ ನರ್ವ್ಸ್ ವೀಕ್ ಆಗಿರುವಂತದ್ದು, ಬೋನ್ಸ್ ವೀಕ್ ಆಗಿರುವಂತದ್ದು, ರಕ್ತ ಸಂಚಾಲನೆಯಲ್ಲಿ ಏರುಪೇರು ಆಗುವಂತದ್ದು. ಸೊ ಈ ಒಂದು ಕಂಡೀಷನ್ಗೆ ಯೂಶುವಲಿ ನಾವು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಸೊ ಎಕ್ಸಾಕ್ಟ್ ಆಗಿ ನಿಮ್ಗೆ ಸ್ಪಾಂಡಿಲೋಸಿಸ್ ಪ್ರಾಬ್ಲಮ್ ಇದೆ ಅಂತಾನೆ ಹೇಳೋದಕ್ಕಾಗೋದಿಲ್ಲ. ನೀವು ಹೇಳ್ತಾ ಇರುವಂತ ಲಕ್ಷಣಗಳ ಮುಖಾಂತರ ಇರಬಹುದು ಅಂತ ನಾನು ಹೇಳ್ತಾ ಇರೋದು. ಬಿಕಾಸ್ ಯಾವುದೇ ಒಂದು ಕಾಯಿಲೆಗೆ ನಾವು ಕರೆಕ್ಟ್ ಆಗಿ ಯಾವ ಒಂದು ಕಾಯಿಲೆ ನಿಮ್ಗೆ ಕಾಣಿಸ್ಕೊಳ್ತಾ ಇದೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ಪರ್ಟಿಕ್ಯುಲರ್ ಆಗಿರುವಂತ ಟೆಸ್ಟ್ ಗಳನ್ನ ಇರುತ್ತೆ. ಅದರ ಮುಖಾಂತರ ನಾವು ಇಲ್ಲಿ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಬಹುದು. ಒಂದ್ಸಲ ನೀವು ಡೈರೆಕ್ಟ್ ಆಗಿ ಬಂದು ಕನ್ಸಲ್ಟ್ ಮಾಡಿದ್ರೆ ಸೊ ನಿಮ್ಮ ಪ್ರಾಬ್ಲಮ್ಗೆ ಶಾಶ್ವತ ಪರಿಹಾರ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಈ ಸಂಧಿವಾತ ಬರೋದಕ್ಕೆ ಏನ್ ಕಾರಣ ಅಂತೀರಿ? ಸಂಧಿವಾತದ ಪ್ರಮುಖವಾಗಿರುವಂತ ಕಾರಣಗಳು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹಲವಾರು ಕಾಯಿಲೆಗಳಲ್ಲಿ. ಸೊ ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ವಿ ಸಂಧಿವಾತದ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳರಲ್ಲೂ, ವಯಸ್ಕರಲ್ಲೂ, ಮಹಿಳೆಯರಲ್ಲೂ, ಪುರುಷರಲ್ಲೂ ಕೂಡ ಸರಿ ಸಾಮಾನ್ಯವಾಗಿ ಕಾಣ್ತಾ ಇರುವಂತ ಒಂದು ಕಾಯಿಲೆ. ಸೊ ಹಾಗಾದ್ರೆ ಇದಕ್ಕೆ ಪ್ರಮುಖ ಕಾರಣ ಅಂತ ನೋಡೋದಾದ್ರೆ ಎಫೆಕ್ಟ್ ಆಗೇ ಆಗುತ್ತೆ ನಮ್ಮ ಜೀವನ ಶೈಲಿ ಅನ್ನೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಅನ್ನೋದು. ನಾವು ಮಾಡ್ತಾ ಇರುವಂತ ಕೆಲಸಗಳಿರ್ಬೋದು, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ, ದಿನನಿತ್ಯದ ದೈಹಿಕ ಚಟುವಟಿಕೆಗಳು ಕಡಿಮೆ ಆಗ್ತಾ ಇರುವಂತದ್ದು, ದೈಹಿಕವಾಗಿ ಬೀಳ್ತಾ ಇರುವಂತ ಜಾಸ್ತಿ ಒತ್ತಡ ಇರಬಹುದು, ಮಾನಸಿಕವಾಗಿ ಬೀಳ್ತಾ ಇರುವಂತ ಒತ್ತಡಗಳಿರ್ಬಹುದು, ಅಥವಾ ಸೆಡೆಂಟ್ರಿ ಲೈಫ್ ಅಂತ ಹೇಳ್ಬಹುದು. ಸೆಡೆಂಟ್ರಿ ಲೈಫ್ ಅಂತ ಹೇಳೋದಾದ್ರೆ ಈಗ ಒಂದೇ ಕಡೆ ಕೂತ್ಕೊಂಡು ಮಾಡುವಂತ ಕೆಲಸಗಳೇ ಜಾಸ್ತಿ ಆಗಿದೆ, ಅಥವಾ ಒಂದೇ ಕಡೆ ನಿಂತ್ಕೊಂಡು ಮಾಡುವಂತ ಕೆಲಸಗಳೇ ಜಾಸ್ತಿ ಆಗಿದೆ. ಸೊ ಎಷ್ಟೋ ಜನರಿಗೆ ನಾವು ನೋಡ್ತೀವಿ ಕಾರ್ಖಾನೆಗಳಲ್ಲಿ, ಗಾರ್ಮೆಂಟ್ಸ್ ಅಲ್ಲಿ, ಫ್ಯಾಕ್ಟರೀಸ್ ಗಳಲ್ಲಿ, ಟ್ರಾಫಿಕ್ ಸಿಗ್ನಲ್ಸ್ ಗಳಲ್ಲಿ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಕಂಟಿನ್ಯೂಸ್ ಆಗಿ ಒಂದೇ ಕಡೆ ನಿಂತ್ಕೊಂಡು ಮಾಡುವಂತ ಕೆಲಸಗಳಿರುತ್ತೆ. ಸೊ ಆ ಕ್ರಮೇಣವಾಗಿ ಒಂದೇ ಕಡೆ ನಿಂತ್ಕೊಂಡು ಮಾಡುವಂತ ಕೆಲಸಗಳಿಂದ ಏನಾಗುತ್ತೆ, ಈ ವೇಟ್ ಬಿಯರಿಂಗ್ ಜಾಯಿಂಟ್ಸ್ ಅಂತ ಏನ್ ಹೇಳ್ತೀವಿ. ಸೊ ಎಸ್ಪೆಷಲಿ ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳೋದಾದ್ರೆ ಆಂಕಲ್ ಜಾಯಿಂಟ್ಸ್ ಇರಬಹುದು, ಅಥವಾ ಮಂಡಿಗಳ ಜಾಯಿಂಟ್ ಇರಬಹುದು, ಅಥವಾ ನಮ್ಮ ಬ್ಯಾಕ್ ಜಾಯಿಂಟ್ ಇರಬಹುದು, ಹಿಪ್ ಜಾಯಿಂಟ್ ಇರಬಹುದು, ಇದರ ಮೇಲೆ ಜಾಸ್ತಿ ಒತ್ತಡ ಬೀಳ್ತಾ ಇರುತ್ತೆ. ಸೊ ಹೀಗಾಗಿ ಈ ವೇಟ್ ಬಿಯರಿಂಗ್ ಜಾಯಿಂಟ್ಸ್ ಮೇಲೆ ಬೀಳುವಂತ ಒತ್ತಡದಿಂದ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ, ಮೂಳೆಗಳು ವೀಕ್ ಆಗ್ತಾ ಹೋಗುತ್ತೆ, ಅಥವಾ ಮೂಳೆಗಳ ಡೆನ್ಸಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ಅಥವಾ ಸೆಡೆಂಟ್ರಿ ಲೈಫ್, ಮತ್ತೆ ನಾವು ಮಾಡ್ತಾ ಇರುವಂತ ಕೆಲಸ, ಈ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಬರೋದಕ್ಕೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬಹುದು. ಇನ್ನು ಎರಡನೇದಾಗಿ ನಾವು ನೋಡೋದಾದ್ರೆ ಒಬೆಸಿಟಿ. ದಿನನಿತ್ಯ ನಾವು ಹಲವಾರು ಕಾಯಿಲೆಗಳನ್ನೋದು ನೋಡ್ತಾ ಇದ್ದೀವಿ. ಅಂಡ್ ಒಬೆಸಿಟಿ ಹಲವಾರು ಕಾಯಿಲೆಗಳಿಗೆ ಒಂದು ಪ್ರಮುಖ ಕಾರಣ. ಬಿಕಾಸ್ ನಮ್ಮ ಹೈಟ್ಗೆ, ನಮ್ಮ ಏಜ್ಗೆ ತಕ್ಕಂತೆ ಕ್ರಮೇಣವಾಗಿ ತೂಕ ಜಾಸ್ತಿ ಹೋದಷ್ಟು ಏನಾಗುತ್ತೆ, ಸೊ ಪ್ರತಿಯೊಂದು ಕಾಯಿಲೆಗಳನ್ನು ನಾವು ನೋಡ್ತಾ ಬರಬಹುದು. ಒಬೆಸಿಟಿಯಿಂದ ಈ ವೆರಿಕೋಸ್ ವೇನ್ ಸಮಸ್ಯೆ ಕಾಣಬಹುದು, ಒಬೆಸಿಟಿಯಿಂದ ಥೈರಾಯ್ಡ್ ಸಮಸ್ಯೆ ಕಾಣಿಸಬಹುದು, ಒಬೆಸಿಟಿಯಿಂದ PCOD ಸಮಸ್ಯೆ ಕಾಣಿಸಬಹುದು, ಅಥವಾ ಒಬೆಸಿಟಿಯಿಂದ ಬಂಜೆತನದ ಸಮಸ್ಯೆ, ಕೊಲೆಸ್ಟ್ರಾಲ್ ಸಮಸ್ಯೆ. ಅದೇ ತರ ಮುಖ್ಯವಾಗಿ ಒಬೆಸಿಟಿಯಿಂದ ಈ ಆರ್ಥ್ರೈಟಿಸ್ ಸಮಸ್ಯೆ ಅನ್ನೋದು ಕೂಡ ನಾವು ಕಾಮನ್ ಆಗಿ ಕಾಣ್ತಾ ಬರಬಹುದು. ಯಾಕಂದ್ರೆ ನಮ್ಮ ಹೈಟ್ಗೆ ಅಥವಾ ನಮ್ಮ ಏಜ್ಗೆ ತಕ್ಕಂತೆ ಕ್ರಮೇಣವಾಗಿ ತೂಕ ಜಾಸ್ತಿ ಆಗ್ತಾ ಹೋದ್ರೆ ಈ ವೇಟ್ ಬಿಯರಿಂಗ್ ಮೇಲೆ ಬೀಳುವಂತ ಪ್ರೆಷರ್ ಇಂದ, ಸೊ ಒತ್ತಡದಿಂದ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ, ಮೂಳೆಗಳು ಬೇಗ ಸವಿಯಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಕಾರ್ಟಿಲೇಜ್ ಮೇಲೆ ಪ್ರೆಷರ್ ಬೀಳ್ತಾ ಹೋಗುತ್ತೆ, ಸೈನೋವಿಯರ್ ಫ್ಲೂಯಿಡ್ ಕಡಿಮೆ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಈ ಬೊಜ್ಜುತನ ಅನ್ನೋದು ಅಥವಾ ಒಬೆಸಿಟಿ ಅನ್ನೋದು ಒಂದು ಪ್ರಮುಖ ಕಾರಣ ಅಂತ ನಾವು ಹೇಳ್ತಾ ಬರಬಹುದು. ಇನ್ನು ಮೂರನೇದಾಗಿ ಮುಖ್ಯ ಕಾರಣ ಅಂತ ನಾವು ನೋಡೋದಾದ್ರೆ ಸೊ ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ಬಹುದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ಬಹುದು. ಈಗ ಹೇಳಿರುವಂತ ಕಾರಣಗಳಲ್ಲಿ ಪ್ರಮುಖವಾಗಿ ನೋಡುವಂತ ಕಾರಣ ಅಂದ್ರೆ ಸೊ ನಮ್ಮ ಲೈಫ್ ಸ್ಟೈಲ್
ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂತ ಹೇಳ್ಬೋದು, ಮತ್ತೆ ಮುಖ್ಯವಾಗಿ ಒಬೆಸಿಟಿ ಈ ಪ್ರಮುಖ ಕಾರಣಗಳಂತ ನಾವು ಹೇಳ್ಬೋದು. ಕಾಲರ್ ರೆಡಿ ಇದ್ದಾರೆ ಮೇಡಮ್, ಮತ್ತೊಬ್ಬ ಕಾಲರ್ ಇದ್ದಾರೆ, ತಗೊಳ್ತೀನಿ. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ನಮಸ್ತೆ ಮ್ಯಾಮ್, ನನ್ನ ಹೆಸರು ರಾಧಾ ಅಂತ. ಓಕೆ, ನಾನು ಮಂಡ್ಯದಿಂದ ಕಾಲ್ ಮಾಡ್ತಿದ್ದೇನೆ. ಹೇಳಿ ರಾಧಾ. ನಮ್ಮ ಮಮ್ಮಿಗೆ ಜಾಯಿಂಟ್ಸ್ ಪೇನ್ಸ್ ಇದೆ. ಓಕೆ, ಸೊ ಅವ್ರಿಗೆ ಸ್ಟೆಪ್ಸ್ ಎಲ್ಲ ಹತ್ತಿದ್ರೆ ಇಲ್ಲಾಂದ್ರೆ ಇಳಿದ್ರೆ ಕಾಲಲ್ಲಿ ಸೌಂಡ್ ಬರ್ತಿದೆ. ಓಕೆ, ಸೊ ಅದನ್ನ ಸೊಲ್ಯೂಷನ್ ಕೇಳೋಣ ಅಂತೋಸ್ಕರ ಕಾಲ್ ಮಾಡಿದೆ. ಓಕೆ. ಡಾಕ್ಟರ್ ಈ ಕುರಿತಾದಂತೆ ಹಲವಾರು ನಿಮಗೆ ಉಪಯುಕ್ತವಾದಂತಹ ಸಲಹೆಗಳನ್ನ ಕೊಡ್ತಾರೆ. ನೀವು ನೇರವಾಗಿ ಅವರಿಗೆ ಪ್ರಶ್ನೆಯನ್ನ ಕೇಳಿ. ಓಕೆ ಮ್ಯಾಮ್, ಓಕೆ. ಹಲೋ, ಹೇಳಿಮ್ಮ. ಮೇಡಮ್ ನಮಸ್ತೆ, ನನ್ನ ಹೆಸರು ರಾಧಾ ಅಂತ. ನಮಸ್ಕಾರ. ನಮ್ಮ ತಾಯಿಯವ್ರಿಗೆ ಜಾಯಿಂಟ್ಸ್ ಪೇನ್ಸ್ ಇದೆ. ಓಕೆ. ಪಾಸ್ಟ್ ಫ್ರಮ್ 3 to 4 years ಇಂದ. ಓಕೆ. ಮೆಟ್ಲು ಹತ್ತಿದ್ರೆ ಮೆಟ್ಲು ಇಳಿದ್ರೆ ಸೊ ಕಾಲ್ ನೋವು ಬರ್ತಿದೆ. ಓಕೆ. ಸೊ ಮೆಟ್ಲು ಹತ್ತದ್ಮೇಲೆ ಅವ್ರಿಗೆ ಲೈಕ್ ಸೌಂಡ್ ಬರ್ತಿದೆ ಕಾಲಲ್ಲಿ. Okay, ಸೊ ಅದೇ ಏನ್ ಪ್ರಾಬ್ಲಮ್ ಆಯ್ತು ಅಂತ ಕೇಳಲಿಕ್ಕೋಸ್ಕರ ಕಾಲ್ ಮಾಡಿದೆ. ಓಕೆ ಅಮ್ಮ, ಇವಾಗ ಅವರಿಗೆ ವಯಸ್ಸೆಷ್ಟು? 45. 45. ಈ ಪ್ರಾಬ್ಲಮ್ ಅವರಿಗೆ ಎಷ್ಟು ವರ್ಷದಿಂದ, ಎಷ್ಟು ದಿವಸದಿಂದ ಕಾಣಿಸ್ಕೊಳ್ತಾ ಇದೆ? 2 ರಿಂದ 3 ವರ್ಷದಿಂದ ಅವ್ರಿಗೆ ಪ್ರಾಬ್ಲಮ್ ಇದೆ ಇದು. ಓಕೆ ಅಮ್ಮ, ಏನಾದ್ರು ಟ್ರೀಟ್ಮೆಂಟ್ ಏನಾದ್ರು ಕೊಡ್ಸಿದ್ದೀರಾ ಅವರಿಗೆ? ಹೌದು ಮ್ಯಾಮ್, ಆಕ್ಚುಲಿ ಡಾಕ್ಟರ್ಗೂ ಕೂಡ ಡಾಕ್ಟರ್ ಹೇಳಿದ್ರು ಆಕ್ಚುಲಿ ಆಪರೇಷನ್ ಮಾಡ್ಬೇಕು ಅಂತ. ಓಕೆ. ಸೊ ಇಂಜೆಕ್ಷನ್ ಕೂಡ ತಗೊಂತಿದ್ದಾರೆ. ಈ ನಿಮಿಷಕ್ಕೆ ವಾಸಿ ಆಗುತ್ತೆ, ಮತ್ತೆ ಒಂದ್ ತಿಂಗಳಾದ್ಮೇಲೆ ಇಲ್ಲಾಂದ್ರೆ ಒಂದು 2-3 ವಾರ ಆದ್ಮೇಲೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಓಕೆ ಅಮ್ಮ, ನೋಡಿ ನೀವು ಹೇಳ್ತಿರುವಂತ ಲಕ್ಷಣಗಳ ಪ್ರಕಾರ ಸೊ ನಿಮ್ಮ ತಾಯಿಗೆ ಆಸ್ಟಿಯೋ ಆರ್ಥರೈಟಿಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬಹುದು. ಬಿಕಾಸ್ 45 ವರ್ಷ ಅಂತ ಹೇಳ್ತಾ ಇದ್ದೀರಾ. ಸೊ 35 ಅಥವಾ 30 ಏಜ್ ಆದ್ಮೇಲೆ ಹೆಣ್ಮಕ್ಳಿಗೆ ಮೂಳೆಗಳ ಸಾಂದ್ರತೆ ಅಥವಾ ಮೂಳೆಗಳು ಬೇಗ ವೀಕ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಇವಾಗ ಅವರಿಗೆ 45 ವಯಸ್ಸು ಅಂತ ಹೇಳ್ತಾ ಇದ್ದೀರಾ. ನಡೀತಾ ಇರ್ಬೇಕಾದಾಗ ಸೌಂಡ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಯೂಶುವಲಿ ಆ ಒಂದು ಸೌಂಡ್ಗೆ ನಾವು ಸೈಂಟಿಫಿಕಲಿ ಕ್ರೆಪಿಟಸ್ ಅಂತ ಹೇಳ್ತೀವಿ. ಇದು ಒಂದು ಸೈನ್ ಅಂತಾನೆ ಹೇಳ್ಬಹುದು. ಇದರಿಂದ ಮುಖ್ಯವಾಗಿ ನಾವು ಆಸ್ಟಿಯೋ ಆರ್ಥರೈಟಿಸ್ ಸ್ಟಾರ್ಟ್ ಆಗಿದೆ ಅಂತಾನೂ ಕೂಡ ತಿಳ್ಕೊಳ್ಬಹುದು. ಬಟ್ ಅದಕ್ಕೆ ತಕ್ಕಂತೆ ಹಲವಾರು ಟೆಸ್ಟ್ಗಳು ಕೂಡ ಇರುತ್ತೆ. ಸೊ ಫಸ್ಟ್ ಕರೆಕ್ಟ್ ಆಗಿ ನಾವು ಡಯಾಗ್ನೋಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಾಕ್ಟರ್ ಕೂಡ ನಿಮ್ಗೆ ಸರ್ಜರಿ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ಅಂದ್ಮೇಲೆ ಸೊ ಆಸ್ಟಿಯೋ ಆರ್ಥರೈಟಿಸ್ ಇದೆ ಅಂತ ಡಯಾಗ್ನೋಸ್ ಆದ್ಮೇಲೆ ಕೂಡ ಅವರು ಹೇಳಿರ್ತಾರೆ. ಬಟ್ ಖಂಡಿತ ಎಲ್ಲಾ ಒಂದು ಕಾಯಿಲೆಗೆ ಸರ್ಜರಿ ಅನ್ನೋದೇ ಒಂದು ಪರಿಹಾರ ಇರೋದಿಲ್ಲ. ಯಾವುದೇ ಒಂದು ಸರ್ಜರಿ ಇಲ್ದೇನೆ ಶಾಶ್ವತ ಪರಿಹಾರ ಕೊಡೋದಕ್ಕೂ ಕೂಡ ಹೋಮಿಯೋಪತಿನಲ್ಲಿ ನಾವು ಮೆಡಿಸಿನ್ಸ್ ಗಳನ್ನ ಕೊಟ್ಟು ಆ ಕಾಯಿಲೆಗೆ ಟ್ರೀಟ್ಮೆಂಟ್ ಅನ್ನೋದು ಕೊಡಬಹುದು. ಈಗ ನೀವು ನೋವಿದೆ ಅಂದ ತಕ್ಷಣ ನೋವಿನ ಮಾತ್ರೆ ತಿಂತಾ ಇರ್ತೀರಾ, ಇಂಜೆಕ್ಷನ್ಸ್ ಗಳನ್ನ ಬಳಸ್ತಾ ಇರ್ತೀರಾ. ಬಟ್ ಅದಕ್ಕೆ ತಕ್ಕಂತ ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟೀಸ್ ಆಗ್ಲಿ, ಎಕ್ಸರ್ಸೈಸಸ್ ಆಗ್ಲಿ ಅದನ್ನ ಮಾಡದೇ ಇರೋದ್ರಿಂದನೂ ಕೂಡ ಕಾಯಿಲೆ ಇನ್ನೂ ಜಾಸ್ತಿ ಬೆಳೀತಾ ಹೋಗುತ್ತೆ. ಸರ್ಜರಿಗೆ ಹೋಗೋಕಿನ್ನ ಮುಂಚೆ ಒಂದು ಸಲ ಅವರನ್ನ ಕರ್ಕೊಂಡ್ ಬಂದು ಸೊ ನಮ್ಮ ಹೋಮಿಯೋಪತಿಗೆ ನೀವು ಕರ್ಕೊಂಡ್ ಬಂದು ಕನ್ಸಲ್ಟೇಷನ್ ಅಥವಾ ವಿಸಿಟ್ ಮಾಡಿಸಿದ್ರೆ ಅವರ ಕಾಯಿಲೆಗೆ ಕಾರಣ ಏನು ಅಂತ ತಿಳ್ಕೊಂಡು ಅಥವಾ ಎಕ್ಸ್ರೇ ಮುಖಾಂತರ ಯಾವ ಒಂದು ಹಂತದಲ್ಲಿದೆ, ಯಾವ ಒಂದು ಸ್ಟೇಜ್ ಅಲ್ಲಿ ಇದೆ, ಸೊ ನಮ್ಮ ಮೆಡಿಸಿನ್ಸ್ ಮುಖಾಂತರನೇ ಅವರಿಗೆ ಕಾಯಿಲೆ ಗುಣಪಡಿಸಬಹುದಾ ಅಂತ ನಾವು ಇನ್ನೂ ನಿಮ್ಗೆ ಡೀಟೇಲ್ಸ್ ಅಲ್ಲಿ ಹೇಳ್ಬಹುದು. ಬಟ್ ಅದಕ್ಕೆ ತಕ್ಕಂತೆ ನಾವು ಕೊಡುವಂತ ಟ್ರೀಟ್ಮೆಂಟ್ ಅಥವಾ ಮೆಡಿಸಿನ್ಸ್ ಇಂದ ಅವರು ಯಾವ ಒಂದು ಫಿಸಿಕಲ್ ಎಕ್ಸರ್ಸೈಸಸ್ ಇರ್ಬೋದು, ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಎಕ್ಸರ್ಸೈಸಸ್ ಮಾಡೋದಾದ್ರೆ ಯಾವ ತರದ ಎಕ್ಸರ್ಸೈಸಸ್ ಮಾಡ್ಬೇಕಿರುತ್ತೆ, ಎಷ್ಟು ಒಂದು ಪ್ರಮಾಣದಲ್ಲಿ, ಎಷ್ಟು ಒಂದು ಡ್ಯೂರೇಷನ್ ಅಲ್ಲಿ ಅವರು ಮಾಡ್ಬೇಕಿರುತ್ತೆ. ಸೊ ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಹೇಳ್ಕೊಡೋದಕ್ಕೂ ಅವರಿಗೆ ಹೆಲ್ಪ್ ಮಾಡ್ತಾ ಇರ್ತೀವಿ. ಅದಕ್ಕೆ ತಕ್ಕಂತೆ ಅವರು ಕೂಡ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಹೋದ್ರೆ ಯಾವುದೇ ರೀತಿ ಒಂದು ಸೈಡ್ ಎಫೆಕ್ಟ್ಸ್ ಇಲ್ದೇನೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಮುಖಾಂತರ ಅವರಿಗೆ ಶಾಶ್ವತ ಪರಿಹಾರ ಕೊಡಬಹುದು. ಸೊ ಮುಖ್ಯವಾಗಿ ಈಗ ಪೇನ್ ಏನ್ ಸ್ಟಾರ್ಟ್ ಆಗ್ತಾ ಇದೆ, ಸೊ ಸೌಂಡ್ ಬರ್ತಾ ಇದೆ ಇವಾಗ ಅಂತ ಹೇಳ್ತಾ ಇದ್ದೀರಾ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ದಾಗ್ಲೇನೆ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ಕೊಡ್ಸಿದ್ರೆ ಸದ್ಯಕ್ಕೆ ನೋವನ್ನೋದು ಕಡಿಮೆ ಆಗೋದಂತ ಅಷ್ಟೇ ಅಲ್ಲ, ಈ ಕಾಯಿಲೆಯಿಂದ, ಈ ಆಸ್ಟಿಯೋ ಆರ್ಥರೈಟಿಸ್ ಇಂದ ಸೊ ಅಲ್ಲಿಂದ ಪೇನ್ ಬೇರೆ ಜಾಯಿಂಟ್ಸ್ ಗೆ ಶಿಫ್ಟ್ ಆಗುವಂತದ್ದಾಗ್ಲಿ, ಅದರಿಂದ ಉಂಟಾಗುವಂತ ಕಾಂಪ್ಲಿಕೇಶನ್ಸ್ ಗಳನ್ನಾಗ್ಲಿ ಅವಾಯ್ಡ್ ಮಾಡೋದಕ್ಕೂ ಕೂಡ ಇಲ್ಲಿ ನಾವು ನಿಮ್ಗೆ ಖಂಡಿತ ಹೆಲ್ಪ್ ಮಾಡಬಹುದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮಾ, ಥ್ಯಾಂಕ್ಸ್ ಕರೆ ಮಾಡಿದ್ದಕ್ಕೆ. ಸಂಧಿವಾತ ಬರೋದಕ್ಕೆ ಏನ್ ಕಾರಣ ಅಂತ ನಮ್ಗೆಲ್ಲರಿಗೂ ಗೊತ್ತಾಗಿದೆ. ಈ ಸಂಧಿವಾತದಲ್ಲಿ ಎಷ್ಟು ವಿಧಗಳಿವೆ ಅಂತ ಹೇಳ್ತೀರಾ? ಖಂಡಿತ ಮೇಡಮ್. ಆರ್ಥರೈಟಿಸ್ ಅಥವಾ ಹಲವಾರು ಕಾಯಿಲೆಗಳಲ್ಲಿ ಒಂದು ಸ್ಟೇಜಸ್ ಅನ್ನೋದು ಅಥವಾ ಒಂದು ಟೈಪ್ಸ್ ಅನ್ನೋದು, ಪಾರ್ಟ್ಸ್ ಗಳನ್ನೋದು ಇದ್ದೇ ಇರುತ್ತೆ. ಸೊ ಅದರಲ್ಲೂ ಕೂಡ ಆರ್ಥರೈಟಿಸ್ ಅಲ್ಲೂ ಕೂಡ ಹಲವಾರು ತರದ ಆರ್ಥರೈಟಿಸ್ ಇದೆ. ಸೊ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥರೈಟಿಸ್ ಇದೆ. ಸೊ 100ಕ್ಕಿಂತ ಹೆಚ್ಚಾಗಿರುವಂತ ಆರ್ಥರೈಟಿಸ್ ಟೈಪ್ಸ್ ಇದೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡುವಂತದ್ದು ಅಂತ ಹೇಳೋದಾದ್ರೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಮುಖ್ಯವಾಗಿ ನೋಡುವಂತದ್ದು. ಎರಡನೇದಾಗಿ ರುಮೈಟೆಡ್ ಆರ್ಥರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಮೂರನೇದಾಗಿ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇನ್ನು ಲೆಸ್ ಕಾಮನ್ ಆಗಿ ನೋಡುವಂತದ್ದು ಅಂದ್ರೆ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತಾ ಬರ್ತೀವಿ. ರಿಯಾಕ್ಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೆಪ್ಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಈಗಾಗಲೇ ನೀವು ಬಹುಶಃ ಒಂದು 5 ರಿಂದ 6 ವಿಧವಾದಂತಹ ಸಂಧಿವಾತಗಳು ಇದಾವೆ ಅಂತ ತಿಳಿಸಿದ್ರಿ. ಒಂದೊಂದು
ಸಂಧಿವಾತಗಳಿಗೂ ಅದರ ಕಾಯಿಲೆಯ ಲಕ್ಷಣಗಳನ್ನ ತಿಳಿಸ್ತೀರಾ? ಖಂಡಿತ ಮೇಡಮ್. ಆಸ್ಟಿಯೋ ಆರ್ಥ್ರೈಟಿಸ್ ಬಗ್ಗೆ ನಾವು ಮುಖ್ಯವಾಗಿ ಮೊದಲು ತಿಳ್ಕೊಳ್ಳೋಣ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿ ಕಾಣ್ತಾ ಇರುವಂತದ್ದು ಅಂದ್ರೆ ಇದು ಆಸ್ಟಿಯೋ ಆರ್ಥ್ರೈಟಿಸ್. ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳೋದಾದ್ರೆ ಡಿಜನರೇಟಿವ್ ಚೇಂಜಸ್ ಇನ್ ದಿ ಜಾಯಿಂಟ್ಸ್, ಅಂದ್ರೆ ಮೂಳೆಗಳು ಸೌದು ಹೋಗುವಂತದ್ದು. ಆಸ್ಟಿಯೋ ಆರ್ಥ್ರೈಟಿಸ್ ಆಫ್ ದಿ ನೀ ಜಾಯಿಂಟ್ ಇರಬಹುದು, ಆಸ್ಟಿಯೋ ಆರ್ಥ್ರೈಟಿಸ್ ಆಫ್ ದಿ ಹಿಪ್ ಜಾಯಿಂಟ್ ಇರಬಹುದು, ಬ್ಯಾಕ್ ಜಾಯಿಂಟ್ ಇರಬಹುದು, ಅಥವಾ ಶೋಲ್ಡರ್ ಜಾಯಿಂಟ್ ಇರಬಹುದು, ಆಂಕಲ್ ಜಾಯಿಂಟ್ ಇರಬಹುದು. ಮೂಳೆಗಳ ಸವೆತ ನಮಗೆ ಬರೀ ಒಂದೇ ಕಡೆ ಮಾತ್ರ ಇರೋದಿಲ್ಲ. ಸೊ ಎಲ್ಲಾ ಸಂಧಿಗಳಲ್ಲೂ ಕೂಡ ಮುಖ್ಯವಾಗಿ ಒಂದು ದ್ರವ ಅನ್ನೋದು ಇರುತ್ತೆ. ಆ ದ್ರವಗೆ ನಾವು ಸೈನೋವಿಯಲ್ ಫ್ಲೂಯಿಡ್ ಅಥವಾ ಸೈನೋವಿಯಲ್ ದ್ರವ ಅಂತ ಹೇಳ್ತೀವಿ. ಸೊ ಈ ಮೂಳೆಗಳ ನಡುವೆ ಯಾವಾಗ ಇನ್ಫ್ಲಾಮೇಷನ್ ಕಾಣಿಸ್ಕೊಳ್ಳುತ್ತೆ, ಸಮ್ಟೈಮ್ಸ್ ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ, ಹಲವಾರು ಕಾರಣಗಳಿಂದ ಈ ಮೂಳೆಗಳ ನಡುವೆ ಇರುವಂತ ಈ ದ್ರವದ ಅಂಶ ಏನ್ ಕಡಿಮೆ ಆಗುತ್ತೆ, ಎರಡು ಮೂಳೆ ಒಂದಕ್ಕೊಂದು ಸಮೀಪ ಬಂದು ಉಜ್ಜಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಈ ಮೂಳೆ ಒಂದಕ್ಕೊಂದು ಉಜ್ಜಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ನಾವು ಒಂದು ರೀತಿಯ ಶಬ್ದ ಕೇಳಿಸುತ್ತೆ. ಅದಕ್ಕೆ ನಾವು ಸೈಂಟಿಫಿಕಲಿ ಕ್ರೆಪಿಟಸ್ ಅಂತ ಹೇಳ್ತೀವಿ. ಯೂಶುವಲಿ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಅವರಿಗೆ ನಾವು ಪ್ರಾಕ್ಟಿಕಲಿ ಎಕ್ಸಾಮಿನ್ ಮಾಡಿದಾಗ ಈ ಕ್ಲಿಯರ್ ಆಗಿ ಸೌಂಡ್ ಅನ್ನೋದು ನಮಗೆ ಕೇಳಿಸ್ತಾ ಇರುತ್ತೆ. ಸೊ ಇದರ ಅರ್ಥ ಇಟ್ ಇಸ್ ಅ ಸೈನ್ ಆಫ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ಬಹುದು. ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲೂ ಕೂಡ ಒಂದು ಪ್ರೈಮರಿ ಅಂತಾನೂ ಕೂಡ ನೋಡ್ತೀವಿ, ಸೆಕೆಂಡರಿ ಅಂತಾನೂ ಕೂಡ ನೋಡ್ತೀವಿ. ಸೊ ಅದನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು ಅಂತ ಹೇಳೋದಾದ್ರೆ ಸೊ ಎಕ್ಸಾಮಿನೇಷನ್ ಮತ್ತೆ ಅದಕ್ಕೆ ತಕ್ಕಂತ ಟೆಸ್ಟ್ ನ ಮುಖಾಂತರ ನಾವಿಲ್ಲಿ ತಿಳ್ಕೊಳ್ಬಹುದು. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ಇದರಲ್ಲಿ ನಾವು ನೋಡುವಂತ ಲಕ್ಷಣಗಳಂತ ಹೇಳೋದಾದ್ರೆ ಸೊ ಪೇನ್ ಒಂದು ಕಾಮನ್ ಲಕ್ಷಣ ಅಂತ ಹೇಳ್ಬಹುದು. ಈಗ ಮೂಳೆಗಳು ಸೌದು ಹೋಗ್ತಾ ಇದೆ ಅಂದ್ರೆ ಅದು ಮಂಡಿಗೆ ಸಂಬಂಧಪಟ್ಟಾಗೆ ಇದ್ರೆ ಅಥವಾ ಆಂಕಲ್ ಜಾಯಿಂಟ್ಸ್ ಗಳಿಗಾದ್ರೆ ಅಥವಾ ಹಿಪ್ ಜಾಯಿಂಟ್ಸ್ ಗಾದ್ರೆ ಆ ಒಂದು ಸರೌಂಡಿಂಗ್ ರೀಜನ್ ಅಲ್ಲಿ ತುಂಬಾ ಸಿವಿಯರ್ ಆಗಿ ನೋವನ್ನೋದು ಕಾಣಿಸ್ಕೊಳ್ಳುವಂತದ್ದು. ಎರಡನೇದಾಗಿ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಸ್ಟಿಫ್ನೆಸ್ ಅಂತ ಹೇಳೋದಾದ್ರೆ ಈಗ ಮುಂಚೆ ನಾವು ನಾರ್ಮಲ್ ಆಗಿ ಎಷ್ಟು ಈಸಿಲಿ ಮೊಬಿಲಿಟಿ ಅಂತ ಹೇಳ್ತೀವಿ, ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ. ಬಟ್ ಸಂಧಿವಾತ ಸಮಸ್ಯೆ ಆಸ್ಟಿಯೋ ಆರ್ಥ್ರೈಟಿಸ್ ಕಾಣಿಸ್ಕೊಂಡಾಗ ಅಷ್ಟೊಂದು ಈಸಿಲಿ ನಮಗೆ ಮೂವ್ಮೆಂಟ್ಸ್ ಏನಾಗ್ತಾ ಇರುತ್ತೆ, ಫ್ಲೆಕ್ಸಿಬಲಿ ಆಗೋದಿಲ್ಲ. ಸೊ ಮೂವ್ಮೆಂಟ್ಸ್ ರೆಸ್ಟ್ರಿಕ್ಟ್ ಆಗ್ತಾ ಇರುತ್ತೆ, ಸ್ಟಿಫ್ನೆಸ್ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಮೂರನೇದಾಗಿ ಸರೌಂಡಿಂಗ್ ಜಾಯಿಂಟ್ಸ್ ಗಳಲ್ಲಿ ಅಥವಾ ಸಂಧಿಗಳ ಸರೌಂಡಿಂಗ್ ಅಲ್ಲಿ ನಾವು ಊತ ಅನ್ನೋದು ಕಾಣ್ತಾ ಬರಬಹುದು. ಸಮ್ ಟೈಮ್ಸ್ ರೆಡ್ನೆಸ್ ಕೂಡ ಇರುತ್ತೆ. ಬಟ್ ಆ ನೋವಿಗೆ ನಾವು ಇಲ್ಲಿ ನೆಗ್ಲೆಕ್ಟ್ ಅನ್ನೋದು ಮಾಡ್ತಾ ಹೋದ್ರೆ ಆ ಒಂದು ನೀ ಜಾಯಿಂಟ್ ಬರೀ ಅಲ್ಲಿ ಒಂದು ಮಾತ್ರ ಕಾಣಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಅಲ್ಲಿಂದ ಬೇರೆ ಬೇರೆ ಜಾಯಿಂಟ್ಸ್ ಗೆ ಬೇರೆ ಬೇರೆ ಪಾರ್ಟ್ಸ್ ಗಳಿಗೂ ಕೂಡ ಆ ನೋವನ್ನೋದು ರೇಡಿಯೇಟ್ ಆಗ್ತಾ ಇರುತ್ತೆ. ಈ ಒಂದು ಪ್ರಮುಖ ಲಕ್ಷಣಗಳನ್ನೋದು ನಾವಿಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಇರುವಂತ ಪೇಷಂಟ್ಸ್ ಅಲ್ಲಿ ನೋಡ್ತಾ ಇರಬಹುದು. ಸೊ ಇದಕ್ಕೆ ಯಾವುದೇ ಒಂದು ಏಜ್ ಲಿಮಿಟೆಡ್ ಅನ್ನೋದು ಸೊ ಹಿಂದಿನ ದಿನಗಳಲ್ಲಿ ಸೊ 45 ಮತ್ತೆ 50 ವರ್ಷ ಮೇಲ್ಪಟ್ಟವರಲ್ಲಿ ನಾವು ನೋಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಏಜ್ ಇರುವಂತ ಪರ್ಸನ್ಸ್ ಅಲ್ಲೂ ವ್ಯಕ್ತಿಗಳಲ್ಲೂ ಕೂಡ ಮಹಿಳೆಯರಲ್ಲೂ ಕೂಡ ಪುರುಷರಲ್ಲೂ ಕೂಡ ನಾವು ಇದನ್ನ ಕಾಮನ್ ಆಗಿ ಕಾಣ್ತಾ ಇದೀವಿ. ಸೊ ಬಿಕಾಸ್ ಆಫ್ ಮತ್ತೆ ಅಗೇನ್ ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳ್ಬಹುದು, ಅಗೇನ್ ಮತ್ತೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂತ ಹೇಳ್ಬಹುದು. ಸೊ ಎಷ್ಟೋ ಜನರಿಗೆ ಹುಟ್ಟದಾಗಿಂದನೂ ಕೂಡ ಸಮ್ ಅಬ್ನಾರ್ಮಲಿಟೀಸ್ ಇರುತ್ತೆ. ಸೊ ಕಾಲ್ಗಳ ಸೈಜ್ ಹೆಚ್ಚು ಕಡಿಮೆ ಆಗುವುದಾಗ್ಲಿ, ಸೊ ಬೇರೆ ಜೀನ್ಸ್ ಅಲ್ಲಿ ಡಿಫೆಕ್ಟ್ ಆಗುವಂತದ್ದಾಗ್ಲಿ, ಆ ಒಂದು ಕಾರಣದಿಂದನೂ ಕೂಡ ಅವರಿಗೆ ಮೂಳೆಗಳು ಬೇಗ ಸವೆಯುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಹುದು. ಸೊ ಹೀಗಾಗಿ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ವಯಸ್ಕರಲ್ಲೂ ಕಾಮನ್ ಆಗಿ ನೋಡ್ತಾ ಇರುವಂತ ಸಮಸ್ಯೆ. ಈಗ ಎಷ್ಟೋ ಜನರಿಗೆ ಡೌಟ್ ಇರುತ್ತೆ, ಈಗ ನೀ ಜಾಯಿಂಟ್ಸ್ ಪೇನ್ ಬಂದ ತಕ್ಷಣ ನೀವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತಾನೆ ಹೇಗೆ ಹೇಳ್ತೀರಾ? ಈಗ ನನಗೆ ಪೇನ್ ಅನ್ನೋದು 3 months ಇಂದ ಕಾಣಿಸ್ಕೊಳ್ತಾ ಇದೆ, 6 months ಇಂದ ಕಾಣಿಸ್ಕೊಳ್ತಾ ಇದೆ. ಪ್ರತಿಯೊಂದು ಕಾಯಿಲೆಗೂ ಡಯಾಗ್ನೋಸಿಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಡಯಾಗ್ನೋಸಿಸ್ ಇವಾಗ ನಾವು ಬರೀ ಮೇಲೆ ಲಕ್ಷಣಗಳಿಂದ ಮಾಡೋದಕ್ಕಾಗೋದಿಲ್ಲ. ಆ ಲಕ್ಷಣಗಳ ಜೊತೆಗೆ ನಾನು ಹೇಳಿದೆ ಒಂದು ಸೌಂಡ್ ಬರುತ್ತೆ ಅಂತ. ಬಟ್ ಆ ಸೌಂಡ್ ಅನ್ನೋದು ನಮಗೆ ಒಂದು ಕ್ಲಿಯರೆನ್ಸ್ ಅನ್ನೋದು ಸಿಕ್ಕಿದಾಗ ಆ ಸೌಂಡ್ ನ ಜೊತೆಗೆ ಎಕ್ಸಾಕ್ಟ್ ಆಗಿ ನಮಗೆ ಇನ್ವೆಸ್ಟಿಗೇಷನ್ಸ್ ಅಥವಾ ಟೆಸ್ಟ್ ಅನ್ನೋದು ಕೂಡ ತುಂಬಾನೇ ಮುಖ್ಯವಾಗುತ್ತೆ. ಸೊ ಆಸ್ಟಿಯೋ ಆರ್ಥ್ರೈಟಿಸ್ಗೆ ನಾವಿಲ್ಲಿ ಪ್ರಮುಖವಾಗಿ ಎಕ್ಸ್ರೇ ಅಥವಾ MRI ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸ್ರೇ ಮಾಡಿಸಿದ್ರು ಕೂಡ ನಮಗೆ ಈಸಿಲಿ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಬಹುದು. ಸೊ ಎಕ್ಸ್ರೇ ನ ಮುಖಾಂತರ ಸೊ ಮೂಳೆಗಳ ಸವೆತ ನಿಮ್ಗೆ ಸ್ಟಾರ್ಟ್ ಆಗಿದೆನಾ, ಆಸ್ಟಿಯೋ ಆರ್ಥ್ರೈಟಿಸ್ ಸ್ಟಾರ್ಟ್ ಆದ್ರೂ ಕೂಡ ಅದು ಪ್ರೈಮರಿ ಸ್ಟೇಜ್ ಅಲ್ಲಿ ಇದೆನಾ, ಸೆಕೆಂಡರಿ ಸ್ಟೇಜ್ ಅಲ್ಲಿ ಇದೆನಾ, ಸೊ ವಿತೌಟ್ ಸರ್ಜರಿ ಹೋಮಿಯೋಪತಿನಲ್ಲಿ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಡಬಹುದಾ, ಯಾವ ಒಂದು ಹಂತದಲ್ಲಿ ಇದೆ, ಎಷ್ಟರ ಮಟ್ಟಿಗೆ ಸೌದು ಹೋಗಿದೆ, ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನಾವು ಎಕ್ಸಾಕ್ಟ್ ಆಗಿ ಈ ಎಕ್ಸ್ರೇ ಮುಖಾಂತರ ನಾವು ಎಲ್ಲಾ ಒಂದು ಜಾಯಿಂಟ್ಸ್ ಅಲ್ಲಿ ಆಗಿರುವಂತ ತೊಂದರೆಗಳನ್ನ ಪತ್ತೆ ಹಚ್ಚಬಹುದು. ಸೊ ಎರಡನೇದಾಗಿ ರುಮಾಟೆಡ್ ಆರ್ಥ್ರೈಟಿಸ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ಒಂದು ಜಾಯಿಂಟಿಗೆ ಎಫೆಕ್ಟ್ ಆದ್ರೆ ಈ ರುಮಾಟೆಡ್ ಆರ್ಥ್ರೈಟಿಸ್ ಅನ್ನೋದು ಒಂದು ಸ್ಮಾಲರ್ ಜಾಯಿಂಟ್ಸ್ ಇಂದ ಲಾಂಗರ್ ಜಾಯಿಂಟ್ಸ್ ವರೆಗೂ ಎಲ್ಲಾ ಸಂಧಿಗಳಿಗೂ ಎಫೆಕ್ಟ್ ಆಗುವಂತ ಒಂದು ಸಮಸ್ಯೆ ಅಂತ ಹೇಳ್ಬಹುದು.
ಸೊ ರುಮಟೆಡ್ ಆರ್ಥ್ರೈಟಿಸ್ ಅಂದ್ರೆ ಇದು ಆಟೋ ಇಮ್ಯೂನ್ ಡಿಸೀಸ್. ಇದಕ್ಕೆ ನಾವು ಸ್ವಯಂ ನಿರೋಧಕ ಕಾಯಿಲೆ ಅಂತಾನೂ ಕೂಡ ಹೇಳ್ತೀವಿ. ಸೊ ಆಟೋ ಇಮ್ಯೂನ್ ಡಿಸೀಸ್ಗಳು ಯಾವುದೇ ಒಂದು ಸ್ಪೆಸಿಫಿಕ್ ರೀಸನ್ ಇಲ್ದೇನೆ ಬರುವಂತ ಕಾಯಿಲೆಗಳು. ಸೊ ಒಂದು ಸಲ ಕಾಣಿಸ್ಕೊಂಡ್ರೆ ಇದು ದೀರ್ಘಕಾಲದ ಸಮಸ್ಯೆ. ಸೊ ಯಾವುದೇ ಒಂದು ಬೇರೆ ತರದ ಆರ್ಥ್ರೈಟಿಸ್ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ, ಏನಾದ್ರೂ ಮೆಡಿಸಿನ್ಸ್ ತಿಂದ್ರೆ, ಪೇನ್ ಕಿಲ್ಲರ್ಸ್ ಇರ್ಬೋದು, ಸ್ವಲ್ಪ ಮಸಾಜ್ ಮಾಡ್ಕೊಂಡ್ರೆ, ವಾಕಿಂಗ್ ಮಾಡಿದ್ರೆ ಬೇಗ ಸರಿ ಹೋಗುತ್ತೆ. ಬಟ್ ರುಮೆಟೆಡ್ ಆರ್ಥ್ರೈಟಿಸ್ ಎಲ್ಲಾ ಆರ್ಥ್ರೈಟಿಸ್ ಕಂಪೇರ್ ಮಾಡಿ ನೋಡೋದಾದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿರುವಂತ ಒಂದು ಆರ್ಥ್ರೈಟಿಸ್ ಟೈಪ್ ಅಂತಾನೆ ಹೇಳ್ತಾ ಬರ್ಬೋದು. ಇದಕ್ಕೆ ನಾವು ಲಾಂಗ್ ಟರ್ಮ್ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಒಂದು ಸಲ ಈ ಕಾಯಿಲೆ ಅನ್ನೋದು ಕಾಣಿಸ್ಕೊಂಡ್ರೆ ಸೊ ಪ್ರತಿಯೊಂದು ಜಾಯಿಂಟ್ಸ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಎಸ್ಪೆಷಲಿ ನಮ್ಮ ಕೈ ಬೆರಳುಗಳಿರ್ಬೋದು, ಕಾಲಿನ ಬೆರಳುಗಳಿರ್ಬೋದು. ಬೆಳಗ್ಗೆ ಎದ್ದಾಗ ಸೊ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ, ಅದು ಒಂದು ಸ್ಪೆಸಿಫಿಕ್ ಸಿಂಪ್ಟಮ್ ಈ ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ಕಾಣಿಸ್ಕೊಳ್ಳುವಂತದ್ದು. ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಅಂದಾಗ ಸೊ ಅರ್ಲಿ ಮಾರ್ನಿಂಗ್ ತುಂಬಾ ವೆದರ್ ಕೋಲ್ಡ್ ಇರುತ್ತೆ. ಸೊ ಮೇನ್ ಆಗಿ ಈ ರುಮೆಟೆಡ್ ಆರ್ಥ್ರೈಟಿಸ್ ಪೇನ್ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಕೋಲ್ಡ್ ವೆದರ್ಗೆ ತುಂಬಾ ಜಾಸ್ತಿ ಅಗ್ರಿವೇಟ್ ಆಗ್ತಾ ಇರುತ್ತೆ. ಸೊ ಯಾವಾಗ ಇದು ಕೋಲ್ಡ್ಗೆ ಅಗ್ರಿವೇಟ್ ಆಗ್ತಾ ಇರುತ್ತೆ, ಅದರ ಜೊತೆಗೆ ಕೈ ಬೆರಳುಗಳ ಸರೌಂಡಿಂಗ್ ಮತ್ತೆ ಕಾಲಿನ ಬೆರಳುಗಳ ಸರೌಂಡಿಂಗ್ ಅಥವಾ ಬೇರೆ ಜಾಯಿಂಟ್ಸ್ ಗಳ ಸರೌಂಡಿಂಗ್ ಏನಾಗುತ್ತೆ, ತುಂಬಾ ಜಾಸ್ತಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುತ್ತೆ, ರೆಡ್ನೆಸ್ ಇರುತ್ತೆ, ಸ್ಟಿಫ್ನೆಸ್ ಇರುತ್ತೆ. ಕೈ ಬೆರಳುಗಳು ಮತ್ತೆ ಕಾಲಿನ ಬೆರಳುಗಳನ್ನೋದು ಮಡ್ಚೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ ಅಥವಾ ನಡಿಬೇಕಾದಾಗ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಸೊ ಇವಾಗ ಬೇರೆ ತರದ ಆರ್ಥ್ರೈಟಿಸ್ ಅಲ್ಲಿ ನಾವು ಬರೀ ಜಾಯಿಂಟ್ಸ್ಗೆ, ಟಿಶ್ಯೂಸ್ಗೆ, ಟೆಂಡಾನ್ಸ್ಗೆ, ಲಿಗಾಮೆಂಟ್ಸ್ಗೆ ಎಫೆಕ್ಟ್ ಆಗುವಂತದ್ದು ನೋಡೋದಾದ್ರೆ, ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ಸೊ ಜಾಯಿಂಟ್ಸ್ ಗಳ ಜೊತೆಗೆ ಬೇರೆ ತರದ ಅಂಗಗಳಿಗೂ ಎಫೆಕ್ಟ್ ಆಗುವಂತ ಆರ್ಥ್ರೈಟಿಸ್ ಅಂತ ಹೇಳೋದಾದ್ರೆ ಅದು ರುಮೆಟೆಡ್ ಆರ್ಥ್ರೈಟಿಸ್ ಅಂತ ನಾವು ಹೇಳ್ಬಹುದು. ಸೊ ರುಮೆಟೆಡ್ ಆರ್ಥ್ರೈಟಿಸ್ ಇರುವಂತ ಪೇಷಂಟ್ಸ್ ಸ್ಟಾರ್ಟಿಂಗ್ ಅಲ್ಲಿ ಸೊ ಒಂದ್ಸಲ ನೀವು ಇನ್ವೆಸ್ಟಿಗೇಷನ್ಸ್ ಅನ್ನೋದು ಮಾಡಿಸಿದಾಗ ಮುಖ್ಯವಾಗಿ ಮಾಡಬೇಕಾಗಿರುವಂತ ಟೆಸ್ಟ್ಗಳು ಅಂತ ಹೇಳೋದಾದ್ರೆ ಸೊ CRP ಅಂತ ಹೇಳ್ತೀವಿ, RA ಅಂತ ಹೇಳ್ತೀವಿ, ESR ಟೆಸ್ಟ್ಗಳಂತ ಹೇಳ್ತೀವಿ. ಯಾವಾಗ RA ಮತ್ತೆ CRP ಪಾಸಿಟಿವ್ ಬರುತ್ತೆ, ಅವಾಗ ನಾವು ಇದನ್ನ ರುಮೆಟೆಡ್ ಆರ್ಥ್ರೈಟಿಸ್ ಪಾಸಿಟಿವ್ ಇದೆ ಅಂತ ನಾವಿಲ್ಲಿ ಹೇಳ್ತಾ ಬರ್ಬೋದು. ನೀವು ಇನ್ವೆಸ್ಟಿಗೇಷನ್ಸ್ ಮಾಡಿದ ತಕ್ಷಣನೂ ಕೂಡ ನಿಮಗೆ RA ಪಾಸಿಟಿವ್ ಬಂದಿದೆ ಅಂದ್ರೂ ಕೂಡ ನೀವು ಮತ್ತೆ ಸ್ಟಿರಾಯ್ಡ್ ಮೆಡಿಸಿನ್ಸ್ ಅಥವಾ ಅದರ್ ಮೆಡಿಸಿನ್ಸ್ ಗಳನ್ನ ನೀವು ಬಳಸ್ತಾ ಹೋದ್ರೆ ಸೊ ಪೇನಿನ ಇಂಟೆನ್ಸಿಟಿ ಜಾಸ್ತಿ ಆಗೋದಷ್ಟೇ ಅಲ್ಲ, ನೀವು ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ಹಲವಾರು ತರದ ಕಾಂಪ್ಲಿಕೇಶನ್ಸ್ ಗಳನ್ನ ಕೂಡ ಫೇಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಆ ಕಾಂಪ್ಲಿಕೇಶನ್ಸ್ ಗಳಲ್ಲಿ ಮುಖ್ಯವಾಗಿ ನಾವು ನೋಡೋದಂದ್ರೆ, ಈ ರುಮೆಟೆಡ್ ಆರ್ಥ್ರೈಟಿಸ್ ಪೇಷಂಟ್ಸ್ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ಡಿಫಾರ್ಮಿಟಿ ಸ್ಟಾರ್ಟ್ ಆಗುತ್ತೆ. ಡಿಫಾರ್ಮಿಟಿ ಅಂತ ಹೇಳೋದಾದ್ರೆ ಕೈನ ಬೆರಳುಗಳ ಶೇಪೇ ಚೇಂಜ್ ಆಗ್ಬಿಡುತ್ತೆ. ಸೊ ಒಂದು ಸಲ ಶೇಪ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆದ್ರೆ ಸೊ ಅದನ್ನ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಕೊಟ್ಟರೂ ಸರಿ ಹೋಗೋದಿಲ್ಲ, ಈವನ್ ಸರ್ಜರಿ ಮಾಡಿದ್ರೂ ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಎರಡನೇದಾಗಿ ಸ್ಕಿನ್ ನೋಡ್ಯೂಲ್ಸ್ ಅಂತ ಹೇಳ್ತೀವಿ, ರುಮೆಟೆಡ್ ನೋಡ್ಯೂಲ್ಸ್ ಅಂತ ಹೇಳ್ತೀವಿ. ಕೈಗಳಲ್ಲಿ ಗಂಟು ಹುಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂರನೇದಾಗಿ ಲಂಗ್ಸ್ ಗೆ ಸರೌಂಡಿಂಗ್ ಅಲ್ಲಿ ಇನ್ಫ್ಲಾಮೇಷನ್ ಕಾಣಿಸ್ಕೊಳ್ಳಿಕ್ ಸ್ಟಾರ್ಟ್ ಆಗುತ್ತೆ. ಇನ್ಫ್ಲಾಮೇಷನ್ ಅಂತ ಹೇಳಿದ್ರೆ ಉರಿಯೂತ, ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಈ ಲಂಗ್ ಫೈಬ್ರೋಸಿಸ್ ಅನ್ನೋದು ಕೂಡ ಇಟ್ ಇಸ್ ಅ ಕಾಂಪ್ಲಿಕೇಶನ್ ಆಫ್ ರುಮೆಟೆಡ್ ಆರ್ಥ್ರೈಟಿಸ್ ಅಂತಾನೂ ಕೂಡ ಸಮಟೈಮ್ಸ್ ನಾವು ಹೇಳ್ಬಹುದು. ಇನ್ನು ಹಾರ್ಟ್ ಗೆ ಸಂಬಂಧಪಟ್ಟಿರುವಂತಹ ಕಾಂಪ್ಲಿಕೇಶನ್ ಕೂಡ ರುಮೆಟೆಡ್ ಆರ್ಥ್ರೈಟಿಸ್ ಪೇಷಂಟ್ಸ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಅಂಡ್ ಈವನ್ ರುಮೆಟೆಡ್ ಆರ್ಥ್ರೈಟಿಸ್ ಪೇಷಂಟ್ಸ್ ಗೆ ನಾಟ್ ಓನ್ಲಿ ಹಾರ್ಟ್ ಅಷ್ಟೇ ಅಲ್ಲ, ಸೊ ಲಂಗ್ಸ್ ಅಷ್ಟೇ ಅಲ್ಲ, ಸ್ಕಿನ್ಗೆ ಅಷ್ಟೇ ಅಲ್ಲ, ಲಿವರ್ ಮತ್ತೆ ಕಿಡ್ನಿಗೆ ಕೂಡ ಎಫೆಕ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಇಂಥ ಒಂದು ಕಾಂಪ್ಲಿಕೇಶನ್ಸ್ ಗಳನ್ನ ನಾವು ರುಮೆಟೆಡ್ ಆರ್ಥ್ರೈಟಿಸ್ ಇರುವಂತ ಪೇಷಂಟ್ಸ್ ಅಲ್ಲಿ ನೋಡ್ತಾ ಬರಬಹುದು. ಇನ್ನು ಮೂರನೇದಾಗಿ ಸೊ ನಾವು ಇಲ್ಲಿ ಟೈಪ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಒಂದು ಆಸ್ಟಿಯೋಆರ್ಥ್ರೈಟಿಸ್, ರುಮೆಟೆಡ್ ಆರ್ಥ್ರೈಟಿಸ್, ಇವಾಗ ಗೌಟಿ ಆರ್ಥ್ರೈಟಿಸ್. ಸೊ ಗೌಟಿ ಆರ್ಥ್ರೈಟಿಸ್ ಅನ್ನೋದು ಲೆಸ್ ಕಾಮನ್ ಆಗಿ ನೋಡುವಂತ ಸಮಸ್ಯೆ. ಬಟ್ ಆದ್ರೂ ಈ ಗೌಟಿ ಆರ್ಥ್ರೈಟಿಸ್ ಅಂದ್ರೆ ಏನು, ಯಾವ ಒಂದು ಕಾರಣಕ್ಕಾಗಿ ಬರುತ್ತೆ ಅಂತ ತುಂಬಾ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಗೌಟಿ ಆರ್ಥ್ರೈಟಿಸ್ ಅಂದ್ರೆ ಇದು ಕೂಡ ಒಂದು ಇನ್ಫ್ಲಾಮೇಟರಿ ಡಿಸೀಸ್ ಅಂತಾನೆ ಹೇಳ್ತೀವಿ. ಜಾಯಿಂಟ್ಸ್ ಗಳಲ್ಲಿ ಉರಿಯೂತ ಕಾಣಿಸ್ಕೊಳ್ಳುವಂತದ್ದು. ಅದು ಯಾವ ಒಂದು ಕಂಡೀಷನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ, ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಪ್ರಮಾಣದಲ್ಲಿ ರಕ್ತದಲ್ಲಿ ಕಾಣಿಸ್ಕೊಂಡಾಗ ನಾವು ಅದಕ್ಕೆ ಗೌಟಿ ಅಥವಾ ಗೌಟಿ ಆರ್ಥ್ರೈಟಿಸ್ ಅಂತ ನಾವಿಲ್ಲಿ ಕರಿತಾ ಬರಬಹುದು. ಯೂರಿಕ್ ಆಸಿಡ್ ಲೆವೆಲ್ ಮೋರ್ ದೆನ್ 6 ಅಥವಾ 7 ಇದ್ರೆ ನಾವು ಅದಕ್ಕೆ ಗೌಟ್ ಇದೆ ಅಂತ ಡಯಾಗ್ನೋಸ್ ಮಾಡಬಹುದು. ಬಟ್ ಬೇರೆ ತರದ ಆರ್ಥ್ರೈಟಿಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಸೊ ಗೌಟಿ ಆರ್ಥ್ರೈಟಿಸ್ ಅನ್ನೋದು ಎಸ್ಪೆಷಲಿ ಕೆಳಗಡೆ ಭಾಗದಲ್ಲಿ ಆಂಕಲ್ ಜಾಯಿಂಟ್ಸ್ಗೆ, ಪಾದಕ್ಕೆ ಮತ್ತೆ ನೀ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗುವಂತದ್ದು, ಮತ್ತೆ ಬೆರಳುಗಳಿಗೆ, ಪಾದದ ಬೆರಳುಗಳಿಗೆ ಎಫೆಕ್ಟ್ ಆಗುವಂತ ಕಾಯಿಲೆ. ಈ ಗೌಟ್ ಬರೋದಕ್ಕೆ ಮುಖ್ಯ ಕಾರಣ ಅಂತ ಹೇಳೋದಾದ್ರೆ ಜಾಸ್ತಿ
ಆಲ್ಕೋಹಾಲ್ ಅಡಿಕ್ಷನ್. ಈಗ ತುಂಬಾ ಜನರಿಗೆ ಎಸ್ಪೆಷಲಿ ಈ ಕಾಯಿಲೆ ಅನ್ನೋದು ನಾವು ಕಂಪೇರಿಟಿವ್ಲಿ ಫಿಮೇಲ್ಸ್ಗೆ ಕಂಪೇರ್ ಮಾಡಿದ್ರೆ, ಮಹಿಳೆಯರಿಗೆ ಕಂಪೇರ್ ಮಾಡಿದ್ರೆ ಪುರುಷರಲ್ಲಿ ಕಾಣ್ತಾ ಬರಬಹುದು. ಆಲ್ಕೋಹಾಲ್ ಅಡಿಕ್ಷನ್ ಮತ್ತೆ ತುಂಬಾ ಜಾಸ್ತಿ ರೆಡ್ ಮೀಟ್ ಯಾರು ಬಳಸ್ತಾ ಇರ್ತಾರೆ, ಸೊ ಮಾಂಸ ಯಾರು ಜಾಸ್ತಿ ಬಳಸ್ತಾ ಇರ್ತಾರೆ ಅಂತವರಲ್ಲಿ ನಾವು ಈ ಗೌಟಿ ಆರ್ಥೈಟಿಸ್ ಅನ್ನು ಕಾಣ್ತಾ ಬರಬಹುದು. ಎರಡನೇದಾಗಿ ಒಬೆಸಿಟಿ, ತುಂಬಾ ಜಾಸ್ತಿ ದಪ್ಪ ಇರೋರಲ್ಲಿ ಮತ್ತೆ ತುಂಬಾ ಜಾಸ್ತಿ ನಿಂತ್ಕೊಂಡು ಮಾಡುವಂತ ಕೆಲಸ ಯಾರು ಮಾಡ್ತಾ ಇರ್ತಾರೆ, ಸೊ ಅನ್ಹೆಲ್ದಿ ಡಯಟ್ ಯಾರು ಫಾಲೋ ಅಪ್ ಮಾಡ್ತಾ ಇರ್ತಾರೆ ಅಂತವರಲ್ಲಿ ನಾವು ಈ ಗೌಟಿ ಆರ್ಥೈಟಿಸ್ ಅನ್ನೋದು ಜಾಸ್ತಿ ಕಾಣ್ತಾ ಬರಬಹುದು. ಸೊ ಇದರ ಪ್ರಮುಖ ಲಕ್ಷಣಗಂತ ನಾವು ನೋಡೋದಾದ್ರೆ, ಒಂದು ಪೇನ್ ಇರುತ್ತೆ, ತುಂಬಾ ಸಿವಿಯರ್ ಇರುತ್ತೆ ಪೇನ್. ಸೆಕೆಂಡ್ ಥಿಂಗ್, ತುಂಬಾ ಸ್ಟಿಫ್ನೆಸ್ ಇರುತ್ತೆ. ಮೂರನೇದಾಗಿ ಕೈ ಬೆರಳುಗಳು ಮಡ್ಚೋದಕ್ಕೂ ಕಷ್ಟ ಆಗ್ತಾ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಡಿಫಿಕಲ್ಟಿ ಇನ್ ವಾಕಿಂಗ್ ಇರುತ್ತೆ. ಇಂತಹ ಎಲ್ಲ ಲಕ್ಷಣಗಳನ್ನೋದು ನಾವಿಲ್ಲಿ ಗೌಟ್ ಇರುವಂತ ಪೇಷಂಟ್ಸ್ ಅಲ್ಲಿ ಕಾಣಬಹುದು. ಸೊ ಇದಕ್ಕೆ ಪ್ರಮುಖವಾಗಿರುವಂತದ್ದು ಅಂದ್ರೆ ಯೂರಿಕ್ ಆಸಿಡ್ ಲೆವೆಲ್ ಚೆಕ್ಅಪ್ ಮಾಡಬೇಕಾಗುತ್ತೆ. ಯಾವಾಗ ಯೂರಿಕ್ ಆಸಿಡ್ ಲೆವೆಲ್ ಮೋರ್ ದೆನ್ 6 ಅಥವಾ 7 ಕಾಣಿಸ್ಕೊಳ್ಳುತ್ತೆ, ನಾವು ಅದಕ್ಕೆ ಗೌಟಿ ಆರ್ಥೈಟಿಸ್ ಅಂತ ನಾವಿಲ್ಲಿ ಕರಿತಾ ಬರಬಹುದು. ಕಾಲರ್ ರೆಡಿ ಇದ್ದಾರೆ ಮೇಡಮ್. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನನ್ನ ಹೆಸರು ದುರ್ಗಪ್ಪ ಅಂತ. ಓಕೆ ನಾನು ಸಿರ್ಸಿಯಿಂದ ಕರೆ ಮಾಡ್ತಿದ್ದೀನಿ. ಓಕೆ ನನಗೆ ಸುಮಾರು 4 ದಿನದಿಂದ ಪ್ರಾಬ್ಲಮ್ ಇದೆ, ಮೈಕೈ ನೋವು. ಓಕೆ ಅದ್ರ ಜೊತೆ 3 ತಿಂಗಳಿಂದ ಜ್ವರ ಕೂಡ ಬರ್ತಾ ಇದೆ. ಇದಕ್ಕೇನಾದ್ರೂ ಸಮಸ್ಯೆಗೆ ಏನಾದ್ರೂ ಪರಿಹಾರ ಸಿಗುತ್ತಾ ಮೇಡಮ್? ಖಂಡಿತವಾಗ್ಲೂ ದುರ್ಗಪ್ಪ ಅವರೇ, ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಸ್ವಪ್ನಾಲಿ ಅವರಿದ್ದಾರೆ. ನಿಮ್ಮ ಪ್ರಶ್ನೆಗಳು ಏನಿದ್ರು ಅವ್ರ ಹತ್ರ ಕೇಳಿ, ನಿಮ್ಮ ನೋವಿಗೆ ಅಥವಾ ಅದಕ್ಕೇನು ಚಿಕಿತ್ಸೆ ಕೊಡಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ ನಿಮಗೆ. ಓಕೆ ಮೇಡಮ್. ಹಲೋ 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 ಹೇಳಿ. ಮೇಡಮ್ ನಮಸ್ತೆ, ನನ್ನ ಹೆಸರು ದುರ್ಗಪ್ಪ ಅಂತ. ನಮಸ್ತೆ ಹೇಳಿ. ಸಿರ್ಸಿಯಿಂದ ಕರೆ ಮಾಡ್ತಿದ್ದೀನಿ. ಓಕೆ ಸುಮಾರು 5-6 ತಿಂಗಳಿಂದ ಜ್ವರ ಮತ್ತೆ ಮೈಕಲ್ ನೋವುಗಳು ತುಂಬಾ ಬರ್ತಾ ಇದೆ. ಓಕೆ ಹತ್ರದ ದವಾಖಾನೆಯಲ್ಲಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿನಿ, ಗುಳಿಗೆ ಎಲ್ಲ. ಓಕೆ ಇನ್ನೂ ಕೂಡ ಕಡಿಮೆ ಆಗ್ತಿಲ್ಲ. 4 ದಿನ ಬಿಟ್ರೆ ಮತ್ತೆ 4 ದಿನದಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಸಮಸ್ಯೆ. ಈಗ ನಿಮ್ಗೆ ಕಾಯಿಲೆ ಸ್ಟಾರ್ಟ್ ಆಗಿ 4-5 ತಿಂಗಳಾಗಿದೆನಾ? ಹೌದು, 4-5 ತಿಂಗಳಾಗಿರ್ಬೋದು. ಎಲ್ಲಾ ಒಂದು ಜಾಯಿಂಟ್ಸ್ ಅಲ್ಲೂ ನೋವು ಬರ್ತಾ ಇದೇನಾ, ಅಥವಾ ಪರ್ಟಿಕ್ಯುಲರ್ ಆಗಿ ಇದೇ ಜಾಯಿಂಟ್ ಅಲ್ಲಿ ಅಂತ ಏನಾದ್ರು ನೋವು ಕಾಣಿಸ್ಕೊಂತಾ ಇದೇನಾ? ಕೈ ಭಾಗ, ಕೈ ಬೆರಳು ಭಾಗ, ಮಂಡಿ ಭಾಗ, ಓಕೆ ಈ ತರ ನೋವು ಬರುತ್ತೆ. ಈ ನೋವುಗಳು ಬರೋಕಿನ ಮುಂಚೆ ನಿಮ್ಗೆ ವೈರಲ್ ಫೀವರ್, ಜ್ವರ ಏನಾದ್ರು ಬಂದಿತ್ತಾ? ಹೌದು, ಜ್ವರ ಕೂಡ ಇತ್ತು. ಓಕೆ, ಅದಕ್ಕೆ ಟ್ರೀಟ್ಮೆಂಟ್ ಏನಾದ್ರು ಉಪಯೋಗಿಸ್ತಾ ಇದ್ದೀರಾ? ಜ್ವರಕ್ಕೆ ಏನ್ ತಗೋತಿಲ್ಲ ಆಯ್ತು, ಓಕೆ ಆದ್ರೆ ಪೇನ್ ಕಿಲ್ಲರ್ ಏನಾದ್ರು ಇದ್ರು ಮೆಡಿಸಿನ್ ತಗೋತಿದ್ದೀನಿ. ಓಕೆ, ಅದಕ್ಕೆ ತಕ್ಕಂತೆ ಏನಾದ್ರು ರಕ್ತ ಪರೀಕ್ಷೆಗಳು ಏನಾದ್ರು ಮಾಡಿಸಿದೀರಾ? ಇಲ್ಲ ಮೇಡಮ್, ಏನು ಮಾಡಿಸಿಲ್ಲ. ಓಕೆ, ನೋಡಿ ಈಗ ನೀವು ಸುಮಾರು 4-5 ತಿಂಗಳುಗಳಿಂದ ನಿಮ್ಗೆ ನೋವಿದೆ ಅಂತ ಹೇಳ್ತಾ ಇದ್ದೀರಾ. ಆಲ್ಮೋಸ್ಟ್ ಎಲ್ಲಾ ಒಂದು ಜಾಯಿಂಟ್ಸ್ ಅಲ್ಲೂ ಕೂಡ ನೋವು ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಚಿಕ್ಕ ಜಾಯಿಂಟ್ಸ್ ಇಂದ ನಿಮ್ಗೆ ಲಾಂಗರ್ ಜಾಯಿಂಟ್ಸ್ ವರೆಗೂ ಪೇನ್ ಇದೆ ಅಂತ ಹೇಳ್ತಾ ಇದ್ದೀರಾ. ಕೈ ಬೆರಳು, ಕಾಲಿನ ಬೆರಳುಗಳಲ್ಲೂ ಕೂಡ ನೋವಿದೆ ಅಂತ ಹೇಳ್ತಾ ಇದ್ದೀರಾ. ಅಂಡ್ ನೋಡಿ, ಎಷ್ಟೋ ಒಂದು ಸಲ ನಾವೇನಾಗುತ್ತೆ, ಈ ರೂಮಟೆಡ್ ಆರ್ಥ್ರೈಟಿಸ್ ಅಥವಾ ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಅಂತ ನಾವೇನ್ ಹೇಳ್ತೀವಿ, ಈ ಒಂದು ಕಾಯಿಲೆ ಅನ್ನೋದು ಸುಮಾರು ಜನರಲ್ಲಿ ಹಿಸ್ಟ್ರಿ ಆಫ್ ವೈರಲ್ ಫೀವರ್ ಅಂತ ನಾವೇನ್ ಹೇಳ್ತೀವಿ. ಎಷ್ಟೋ ಜನರಿಗೆ ಡೆಂಗು ಆದ್ಮೇಲೆ, ಎಷ್ಟೋ ಜನರಿಗೆ ಚಿಕನ್ ಗುನ್ಯ ಆದ್ಮೇಲೆ, ಈ ವೈರಲ್ ಫೀವರ್ ಆದ್ಮೇಲೆ ಕಾಣಿಸ್ಕೊಳ್ಳುವಂತದ್ದು. ಸೊ ಅದಕ್ಕೆ ವೈರಲ್ ಆರ್ಥೈಟಿಸ್ ಅಂತಾನೂ ಕೂಡ ನಾವು ಹೇಳ್ಬಹುದು. ಸೊ ಮುಖ್ಯವಾಗಿ ನಿಮ್ಗೆ ರೂಮಟೆಡ್ ಆರ್ಥೈಟಿಸ್ ಇದೆನಾ, ವೈರಲ್ ಆರ್ಥೈಟಿಸ್ ಇದೆನಾ, ಸೀರೋ ನೆಗೆಟಿವ್ ಆರ್ಥೈಟಿಸ್ ಇದೆನಾ ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ತರದ ಕಾಯಿಲೆಗಳು ಇದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ಬಹುದು, ಸ್ವಯಂ ನಿರೋಧಕ ಕಾಯಿಲೆಗಳಂತ ನಾವು ಹೇಳ್ತೀವಿ. ಸೊ ಒಂದು ಸಲ ಈ ಕಾಯಿಲೆ ಅನ್ನೋದು ಕಾಣಿಸ್ಕೊಂಡ್ರೆ ಇದಕ್ಕೆ ಶಾಶ್ವತ ಪರಿಹಾರ ಕೊಡೋದು ತುಂಬಾನೇ ಕಷ್ಟ ಆಗ್ತಾ ಹೋಗುತ್ತೆ. ಆ ವಿಷಯದಲ್ಲಿ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಸೊ ಕಾಂಪ್ಲಿಕೇಶನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಕೈ ಬೆರಳುಗಳ ಮತ್ತೆ ಕಾಲಿನ ಬೆರಳುಗಳ ನೋವು ಜಾಸ್ತಿ ಆಗೋದು ಅಷ್ಟೇ ಅಲ್ಲ, ಒಂದು ಹಂತಕ್ಕೆ ನೀವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಗಳನ್ನ ಫಾಲೋ ಮಾಡ್ಲಿಲ್ಲ ಅಂತ ಹೇಳೋದಾದ್ರೆ ಸೊ ಕೈನ ಬೆರಳುಗಳ ಶೇಪ್ ಚೇಂಜ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಎಕ್ಸಾಕ್ಟ್ ಆಗಿ ನಿಮ್ಗೆ ಇದೇ ತರದ ಆರ್ಥ್ರೈಟಿಸ್ ಇದೆನಾ ಇಲ್ವಾ ಅಂತ ನಾವು ತಿಳ್ಕೊಳ್ಳೋದು ತುಂಬಾನೇ ಮುಖ್ಯವಾಗುತ್ತೆ. ಯಾಕಂದ್ರೆ ನೀವು ನೋವಿದೆ ಅಂತ ಹೇಳ್ತಾ ಇದ್ದೀರಾ ಹೊರತು 5 ತಿಂಗಳುಗಳಿಂದ ಯಾವುದೇ ತರದ ಅದಕ್ಕೆ ತಕ್ಕಂತೆ ಟೆಸ್ಟ್ ಗಳನ್ನೋದು ಮಾಡಿಸಿಲ್ಲ ಅಂತಾನು ಕೂಡ ಹೇಳ್ತಾ ಇದ್ದೀರಾ. ಸೊ ಒಂದ್ಸಲ ಡೈರೆಕ್ಟ್ ಆಗಿ ಬಂದು ಕನ್ಸಲ್ಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ನಾವಿಲ್ಲಿ ಕೊಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಅದಕ್ಕೆ ತಕ್ಕಂತೆ ಇರುವಂತ ಇನ್ವೆಸ್ಟಿಗೇಷನ್ಸ್ ಏನಿರುತ್ತೆ, ಟೆಸ್ಟ್ ಗಳೇನಿರುತ್ತೆ, ಅದನ್ನ ನಾವಿಲ್ಲಿ ಮಾಡಿಸೋದಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಅದ್ರ ಮುಖಾಂತರ ನಿಮ್ಗೆ ಕಾಯಿಲೆ ಯಾವ ತರ ಇದೆ, ಇಂಟೆನ್ಸಿಟಿ ಎಷ್ಟಿದೆ, ಅಥವಾ ನಿಮ್ಗೆ RA-CRP ಏನಾದ್ರೂ ಪಾಸಿಟಿವ್ ಬಂದ್ರೂ ಕೂಡ ಯಾವ ಒಂದು ಲೆವೆಲ್ ಅಲ್ಲಿ ಇದೆ, ಅದ್ರ ಮುಖಾಂತರ ನಾವಿಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಸ್ಟಾರ್ಟ್ ಮಾಡ್ತೀವಿ. ಆಯ್ತ್ರಿ ಮೇಡಮ್, ಆಯ್ತ್ರಿ. ನಮಸ್ತೆ. ಥ್ಯಾಂಕ್ ಯು. ದುರ್ಗಪ್ಪ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್, ಈಗ ನಾವು ಎಷ್ಟು ಲಕ್ಷಣಗಳಿದಾವೆ, ಎಷ್ಟು ವಿಧವಾದಂಥ ಆರ್ಥ್ರೈಟಿಸ್ ಇದಾವೆ ಅಂತ ನಾವು ತಿಳ್ಕೊಂಡ್ವಿ. ಆದ್ರೆ ಸಾಮಾನ್ಯವಾಗಿ ಈ ಪೇನ್ ಬಂದ ಕೂಡಲೇ ನಮಗೆ ಸಂಧಿವಾತದ ಕಾಯಿಲೆ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ.
ನಾವೇನೋ ಇವತ್ತು ಸ್ಟ್ರೆಸ್ಫುಲ್ ಆದಂತ ಕೆಲಸ ಮಾಡಿದೀವಿ ಅಂತಲೂ ಒಂದು ಪೇನ್ ಕಿಲ್ಲರ್ ಮಾತ್ರೆ ತಗೊಳ್ತಾರೆ ಅಥವಾ ಸ್ಪ್ರೇ ಹಾಕೊಂಡು ಪೇನ್ ವಾಸಿ ಆಯ್ತು ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಆದ್ರೆ ನಮಗೆ ಆರ್ಥರೈಟಿಸ್ ಇದೆ ಅಂತ ಒಬ್ಬ ಪೇಷಂಟ್ ಅದನ್ನ ಹೇಗೆ ಕಂಡು ಹಿಡ್ಕೊಳ್ತಾನೆ, ಅದರ ಲಕ್ಷಣಗಳೇನು ಅಂತ ನೀವೊಂದು ತಿಳಿಸ್ಕೊಡಿ. ಖಂಡಿತ. ಇವಾಗ ನಾವು ಆಸ್ಟಿಯೋ ಆರ್ಥರೈಟಿಸ್, ರುಮಟೆಡ್ ಆರ್ಥರೈಟಿಸ್ ಮತ್ತೆ ಗೌಟ್ ಆರ್ಥರೈಟಿಸ್ ಬಗ್ಗೆ ನಾವಿಲ್ಲಿ ನೋಡಿದ್ವಿ. ಸೊ ಪ್ರತಿಯೊಂದು ಕಾಯಿಲೆಗೆ ತನ್ನದೇ ಆದ ಒಂದು ಲಕ್ಷಣಗಳಿರುತ್ತೆ. ಅದರ ಜೊತೆಗೆ ಡಯಾಗ್ನೋಸಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತೆ ಅದರ ಜೊತೆಗೆ ತನ್ನದೇ ಆದ ಒಂದು ಇನ್ವೆಸ್ಟಿಗೇಷನ್ಸ್, ಬ್ಲಡ್ ಟೆಸ್ಟ್ ಇರ್ಬೋದು, ಅದರ್ ಇನ್ವೆಸ್ಟಿಗೇಷನ್ಸ್ ಇರ್ಬೋದು, ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮುಖಾಂತರನೇ ನಾವು ಕಾಯಿಲೆ ಅನ್ನೋದು ಈಸಿಲಿ ಡಯಾಗ್ನೋಸ್ ಮಾಡಬಹುದು. ಬಿಕಾಸ್ ಎಷ್ಟೋ ಜನರಿಗೆ ನೋಡೋದಕ್ಕೆ ಒಂದೇ ತರ ಲಕ್ಷಣಗಳಿರುತ್ತೆ. ಮೇಲೆ ಲಕ್ಷಣಗಳನ್ನ ನೋಡಿದ ತಕ್ಷಣ ನಿಮ್ಗೆ ಇದೇ ಆರ್ಥರೈಟಿಸ್ ಇದೆ, ನಿಮ್ಗೆ ಇದೇ ಆರ್ಥರೈಟಿಸ್ ಇದೆ ಅಂತ ನಾವು ಹೇಳೋದಕ್ಕೆ ಕಷ್ಟ ಆಗುತ್ತದೆ. ಸೊ ಈಗ ನಾವು 3 ಆರ್ಥರೈಟಿಸ್ ಬಗ್ಗೆ ನಾನು ಹೇಳಿದೆ. ಸೊ ಈಗ ನಾವು ನೆಕ್ಸ್ಟ್ ಕಾಮನ್ ಆಗಿ ನೋಡುವಂತದ್ದು ಅಂದ್ರೆ ಒಂದು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತಾನು ಕೂಡ ನಾವು ಹೇಳ್ಬೋದು. ಸೊ ಸೋರಿಯಾಟಿಕ್ ಆರ್ಥರೈಟಿಸ್ ಕೂಡ ಒಂದು ಆಟೋಇಮ್ಯೂನ್ ಕಾಯಿಲೆ. ಈ ಸೋರಿಯಾಟಿಕ್ ಆರ್ಥರೈಟಿಸ್ ಅನ್ನೋದು ಎಲ್ಲರಲ್ಲಿ ಕಾಣಿಸ್ಕೊಳ್ಳಲ್ಲ. ದೀರ್ಘ ಕಾಲದಿಂದ ಸೋರಿಯಾಸಿಸ್, ಚರ್ಮದ ಕಾಯಿಲೆಯಿಂದ ಬಳಲ್ತಾ ಇರುವಂತ ಪೇಷಂಟ್ಸ್ ಯಾವಾಗ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ, ಸೊ ಅವರಿಗೆ ಕಾಣಿಸ್ಕೊಳ್ಳುವಂತ ಒಂದು ಕಾಂಪ್ಲಿಕೇಶನ್ ಅಂತ ಹೇಳೋದಾದ್ರೆ ಸೋರಿಯಾಟಿಕ್ ಆರ್ಥರೈಟಿಸ್. ಇದು ಕೂಡ ಒಂದು ಸಿಮಿಲರ್ ಆಗಿ ರುಮಟೆಡ್ ಆರ್ಥರೈಟಿಸ್ ತರನೇ ಇರುವಂತದ್ದು. ಸ್ಮಾಲರ್ ಜಾಯಿಂಟ್ಸ್ ಇಂದ ಲಾಂಗರ್ ಜಾಯಿಂಟ್ಸ್ ಅಲ್ಲಿ ಕೂಡ ಸಿವಿಯರ್ ಆಗಿ ಸಂಧಿಗಳಲ್ಲಿ ನೋವನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ತುಂಬಾ ಜಾಸ್ತಿ ಸ್ಟಿಫ್ನೆಸ್ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಅರ್ಲಿ ಮಾರ್ನಿಂಗ್ ಚಳಿಗೆ ತುಂಬಾ ಜಾಸ್ತಿ ಆಗುತ್ತೆ, ಬಿಸಿಗೆ ಸ್ವಲ್ಪ ಆರಾಮ್ ಅನಿಸ್ತಾ ಇರುತ್ತೆ. ಸೊ ಇಂಥ ಒಂದು ಲಕ್ಷಣಗಳನ್ನೋದು ನಾವಿಲ್ಲಿ ಸೋರಿಯಾಟಿಕ್ ಆರ್ಥರೈಟಿಸ್ ಇರುವಂತಹ ಪೇಷಂಟ್ಸ್ ಅಲ್ಲಿ ಕಾಣ್ತಾ ಬರಬಹುದು. ಇನ್ನು ನಾವು ನೋಡೋದಾದ್ರೆ ಆಂಕಲೋಸಿಂಗ್ ಸ್ಪಾಂಡಿಲೋಟಿಸ್ ಅಂತಾನು ಕೂಡ ಹೇಳ್ತೀವಿ. ಈ ಆಂಕಲೋಸಿಂಗ್ ಸ್ಪಾಂಡಿಲೈಸಿಸ್ ಕೂಡ ಒಂದು ಪ್ರಮುಖವಾದ ಆರ್ಥರೈಟಿಸ್ ಅಂತ ಹೇಳ್ಬಹುದು. ಅಂಡ್ ಇದನ್ನು ಕೂಡ ಆಟೋಇಮ್ಯೂನ್ ಕಾಯಿಲೆ ಅಂತಾನೆ ಹೇಳ್ತಾ ಹೋಗ್ಬಹುದು. ಅದಕ್ಕೆ ನಾವು ಸ್ವಯಂ ನಿರೋಧಕ ಕಾಯಿಲೆ ಅಂತಾನು ಕೂಡ ಹೇಳ್ತಾ ಬರ್ತೀವಿ. ಸೊ ಒಂದು ಸಲ ಈ ಕಾಯಿಲೆ ಅನ್ನೋದು ಕಾಣಿಸ್ಕೊಂಡ್ರೆ ಸೊ ವಾಸಿ ಆಗೋದಾಗ್ಲಿ ಅಥವಾ ಸಂಪೂರ್ಣವಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಾಗ್ಲಿ ತುಂಬಾನೇ ಕಷ್ಟ ಆಗ್ತಾ ಹೋಗುತ್ತೆ. ಬಿಕಾಸ್ ಈ ಕಾಯಿಲೆಯಿಂದ ಬಳಲ್ತಾ ಇರೋರು HLA-B27 ಅಂತ ಹೇಳ್ತೀವಿ. ಯಾವಾಗ ಅದು ಟೆಸ್ಟ್ ಅನ್ನೋದು ಪಾಸಿಟಿವ್ ಬರುತ್ತೆ, ಅವರಿಗೆ ತುಂಬಾ ಸ್ಟಿಫ್ನೆಸ್ ಇರುತ್ತೆ, ತುಂಬಾ ಸಿವಿಯರ್ ಆಗಿ ಕತ್ ನೋವು ಕಾಣಿಸ್ಕೊಳ್ಳುತ್ತೆ, ತುಂಬಾ ಸಿವಿಯರ್ ಆಗಿ ಸೊಂಟ ನೋವಿನ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ, ತುಂಬಾ ಪೇನ್ ರೇಡಿಯೇಟ್ ಆಗ್ತಾ ಇರುತ್ತೆ, ನರ್ವ್ಸ್ ವೀಕ್ನೆಸ್ ಇರುತ್ತೆ, ಕ್ರಮೇಣವಾಗಿ ತೂಕ ಕಡಿಮೆ ಆಗ್ತಾ ಇರುತ್ತೆ, ತುಂಬಾ ವೀಕ್ ಆಗ್ತಾ ಹೋಗ್ತಾರೆ, ಎಲ್ಲ ಒಂದು ಜಾಯಿಂಟ್ಸ್ಗೂ ಕೂಡ ಎಫೆಕ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಮೇನ್ ಆಗಿ ಇಲ್ಲಿ ಕಾಣಿಸ್ಕೊಳ್ಳುವಂತದ್ದು ಏನು ಅಂದ್ರೆ ನಮ್ಮ ಸೊಂಟದ ಭಾಗದಲ್ಲಿರುವಂತ ಮೂಳೆಗಳೇನಿರುತ್ತೆ, ವರ್ಟೆಬ್ರಾಸ್ ಏನಿರುತ್ತೆ, ಅಲ್ಲಿ ಇನ್ಫ್ಲಾಮೇಶನ್ ಕಾಣಿಸ್ಕೊಳ್ಳುವಂತದ್ದು. ಸ್ಪೈನ್ ನ ಬೋನ್ಸ್ ಗೆ ಇನ್ಫ್ಲಾಮೇಶನ್ ಅಥವಾ ಸ್ಯಾಕ್ರೋ ಇಲಿಯಾಕ್ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಅಲ್ಲಿ ಉರಿ ಊತ ಕಾಣಿಸ್ಕೊಂಡ್ರೆ ನಾವು ಅದಕ್ಕೆ ಆಂಕಲೋಸಿಂಗ್ ಸ್ಪಾಂಡಿಲೋಟಿಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಪ್ರಮುಖವಾಗಿ ಮಾಡಬೇಕಾಗಿರುವಂತ ಒಂದು ಟೆಸ್ಟ್ ಅಂತ ಹೇಳೋದಾದ್ರೆ HLA-B27 ಆಂಟಿಜನ್ ಅನ್ನ ನಾವು ಟೆಸ್ಟ್ ಮಾಡಿಸಬೇಕಾಗುತ್ತೆ. ಯಾವಾಗ ಅದು ಪಾಸಿಟಿವ್ ಬರುತ್ತೆ, ನಾವು ಈ ಒಂದು ಸಮಸ್ಯೆ, ಈ ಆರ್ಥರೈಟಿಸ್ ಕಾಣಿಸ್ಕೊಂಡಿದೆ ಅಂತ ಹೇಳ್ಬಹುದು. ಬಟ್ ಇದನ್ನ ಇಮಿಡಿಯೇಟ್ ಆಗಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರಬೇಕಾದಾಗ್ಲೇನೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ಹೋಮಿಯೋಪತಿ ಟ್ರೀಟ್ಮೆಂಟ್ ಇಂದ ಅದನ್ನ ಗುಣಪಡಿಸಬಹುದು. ಇನ್ನು ಲೆಸ್ ಕಾಮನ್ ಆಗಿ ಅಂದ್ರೆ ಇದು ಅತಿಯಾದ ಪ್ರಮಾಣದಲ್ಲಿ ಅಥವಾ ಎಲ್ಲರಲ್ಲಿ ಕಾಣಿಸ್ಕೊಳ್ಳುವಂತದ್ದಲ್ಲ. ಸೊ ಕಾಮನ್ ಆಗಿ ಇನ್ನು ಮಿಕ್ಕಿರುವಂತ ನಾವು ಆರ್ಥರೈಟಿಸ್ ಗಳಂತ ನಾವು ನೋಡೋದಾದ್ರೆ ರಿಯಾಕ್ಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ಅಥವಾ ಸೆಪ್ಟಿಕ್ ಆರ್ಥರೈಟಿಸ್ ಅಂತಾನು ಕೂಡ ಹೇಳ್ಬಹುದು. ಈ ಸೆಪ್ಟಿಕ್ ಆರ್ಥರೈಟಿಸ್ ಅಥವಾ ರಿಯಾಕ್ಟಿವ್ ಆರ್ಥರೈಟಿಸ್ ಅನ್ನೋದು ಸೊ ಇನ್ಫೆಕ್ಷನ್ ಇಂದ ಕಾಣಿಸ್ಕೊಳ್ಳುವಂತ ಆರ್ಥರೈಟಿಸ್ ಇರುತ್ತೆ. ಈ ಇನ್ಫೆಕ್ಷನ್ ಅನ್ನೋದು ಮೂಳೆಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಅಂತ ಹೇಳೋದಾದ್ರೆ ನಮ್ಮ ಬಾಡಿನಲ್ಲಿ ಆಗಿರುವಂತ ಅದರ್ ಪಾರ್ಟ್ಸ್ ಅಲ್ಲಿ ಆಗಿರುವಂತ ಇನ್ಫೆಕ್ಷನ್ ಇಂದ ಜಾಯಿಂಟ್ಸ್ ಗಳಲ್ಲಿ ಎಸ್ಪೆಷಲಿ ಮಂಡಿ ಭಾಗದಲ್ಲಿ ಊತ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಅಗೇನ್ ಮತ್ತೆ ನಮಗೆ ನೀ ಜಾಯಿಂಟ್ಸ್ ಅಲ್ಲಿ ಪೇನ್ ಕಾಣಿಸ್ಕೊಳ್ಳುವಂತದ್ದು, ಆ ಮಂಡಿ ನೋವಿನ ಪೇನ್ ಇಂದ ಸ್ಟಿಫ್ನೆಸ್ ಕಾಣಿಸ್ಕೊಳ್ಳುವಂತದ್ದು, ಬೇರೆ ಕಡೆ ಶಿಫ್ಟ್ ಆಗುವಂತದ್ದು, ರೇಡಿಯೇಟ್ ಆಗುವಂತದ್ದು, ಈ ಇನ್ಫೆಕ್ಷನ್ ಇಂದ ಕಣ್ಣಲ್ಲಿ ಇನ್ಫ್ಲಾಮೇಶನ್ ಕಾಣಿಸ್ಕೊಳ್ಳುವಂತದ್ದು, ಕಂಜಕ್ಟಿವೈಟಿಸ್ ಅಂತ ನಾವು ಹೇಳ್ತೀವಿ, ಸ್ಕಿನ್ಗೆ ಎಫೆಕ್ಟ್ ಆಗುವಂತದ್ದು. ಸೊ ಈ ತರದ ಲಕ್ಷಣಗಳನ್ನು ನಾವು ಇನ್ಫೆಕ್ಷನ್ ಇರುವಂತ ಸಂಧಿಗಳಲ್ಲಿ, ಸಂಧಿವಾತಗಳಲ್ಲಿ ಅಥವಾ ಆರ್ಥರೈಟಿಸ್ ಅಲ್ಲಿ ನಾವಿಲ್ಲಿ ಕಾಣ್ತಾ ಬರಬಹುದು. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ ಮೇಡಮ್. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ಯಾರು ಮಾತಾಡೋದು? ನಾನ್ ಗೌರಮ್ಮ ಅಂತ. ಗೌರಮ್ಮ, ಹೇಳಿ. ನಮಸ್ಕಾರ. ನಮಸ್ತೆ, ನಾನು ಹರಪನಹಳ್ಳಿಯಿಂದ ಮಾತಾಡ್ತಿದ್ದೀನಿ ಮೇಡಮ್. ಓಕೆ. ನನಗೆ 4 ವರ್ಷದ ಹಿಂದಗಡೆ ಚಿಕ್ಕನ್ ಗುನ್ಯ ಆಗಿತ್ತು ಮೇಡಮ್. ಕಾಲ್ ನಡಿಯಕ್ಕ ಆಗ್ತಿಲ್ಲ, ಬಗ್ಗಕ್ ಆಗ್ತಿಲ್ಲ, ಕುತ್ಕೊಳಕ್ ಆಗ್ತಿಲ್ಲ. ನಿಮ್ ಪ್ರೋಗ್ರಾಮ್ ನೋಡಿದೆ, ತುಂಬಾ ಚೆನ್ನಾಗ್ ಬರ್ತಿದೆ. ಅದಕ್ಕಾಗಿ ಡಾಕ್ಟರ್ ಹತ್ರ ನಮ್ ಸಮಸ್ಯೆಗೆ ನಾನು ಕೇಳಿ ಏನ್ ಪರಿಹಾರ ತಗೋಬಹುದು ಅಂತ ಮಾತಾಡಕ್ಕೆ ಫೋನ್. ಖಂಡಿತವಾಗ್ಲೂ ಗೌರಮ್ಮ ಅವರೇ, ಈ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇನೆ. ನಿಮ್ಗೆ ಏನೇ ಸಮಸ್ಯೆ ಇದ್ರು, ಆ ಸಮಸ್ಯೆಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆ ಇದ್ರು ನೀವು ಡಾಕ್ಟರ್ ಹತ್ರ ಕೇಳಿ ಅದಕ್ಕೆ ಪರಿಹಾರನ ಕಂಡುಕೊಳ್ಳಿ ಗೌರಮ್ಮ. ಹಲೋ ಹಲೋ
ಹಲೋ ಹೇಳಿಮ್ಮ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ಆಗ್ಲೇ ಶ್ರುತಿ ಅವ್ರಿಗೆ ಹೇಳ್ದಂಗೆ ನನಗೆ 4 ವರ್ಷದ ಕೆಳಗಡೆ ಚಿಕನ್ ಗುನ್ಯಾ ಬಂದಿತ್ತು ಮೇಡಮ್. ಚಿಕನ್ ಗುನ್ಯಾದಿಂದ ಫೀವರ್ ಬಂದಿತ್ತು. ಫೀವರ್ ಕಡಿಮೆ ಆಯ್ತು. ಅದಾದ್ಮೇಲೆ ಜಾಯಿಂಟ್ಸ್ ಪೇನ್ ಹಾಗೆ ಉಳ್ಕೊಂಡಿದೆ. ಫಿಸಿಯೋಥೆರಪಿ ಟ್ರೀಟ್ಮೆಂಟು ಸಹ ತಗೊಂತಾ ಇದ್ವಿ. ತಗೊಂಡಾಗ ಸ್ವಲ್ಪ ಕಡಿಮೆ ಅನ್ಸಿ ಸ್ವಲ್ಪ ಆರಾಮ್ ಅನ್ಸುತ್ತೆ. ಮತ್ತೆ ತಿರ್ಗಾ ಅದೇ ತರ ನೋವು ಇರುತ್ತೆ. ಎದ್ದೇಳಕ್ಕೂ ಕುತ್ಕೊಳಕ್ಕೂ ಬೇಗ ನಡೆದಾಡಕ್ಕೂ ಆಗೋದಿಲ್ಲ. ಸೊ ಹೀಗಾಗಿ ನಾವು ಈಗ ಯಾವ ತರ ಟ್ರೀಟ್ಮೆಂಟ್ ತಗೊಂಡ್ರೆ ಇಲ್ಲಿ ನಮಗೊಂದು ರಿಲೀಫ್ ಅನ್ನೋದು ಸಿಗತ್ತೆ, ಹೇಳ್ಕೊಡ್ತೀರಾ ಮೇಡಮ್? ಸೊ ನೋಡಿ, ಸುಮಾರು ದಿವಸದಿಂದ ನಿಮ್ಗೆ ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಅವಾಗ್ಲೇ ನಾನು ಒಬ್ರಿಗೆ ಕಾಲರಿಗೂ ಕೂಡ ಹೇಳ್ದೆ. ಸೊ ಒಂದು ಸಲ ನಮ್ಗೆ ವೈರಲ್ ಫೀವರ್ ಅಂತ ಏನ್ ಹೇಳ್ತೀವಿ, ಡೆಂಗು ಫೀವರ್ ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು, ಈ ವೈರಲ್ ಫೀವರ್ ಬಂದಾದ್ಮೇಲೆ ಎಷ್ಟೋ ಜನರಿಗೆ ಆ ಪೇನ್ಗಳು ಏನು ಉಳ್ಕೊಂಡಿದೆ, ಕೆಲವೊಬ್ಬರಿಗೆ 6 ತಿಂಗಳವರೆಗೂ ಹೋಗಿಲ್ಲ, ಕೆಲವೊಬ್ಬರಿಗೆ 6 ವರ್ಷ ಆದ್ರೂ ಆ ನೋವುಗಳು ಅನ್ನೋದು ಕಡಿಮೆ ಆಗ್ತಾ ಇಲ್ಲ. ವೈರಲ್ ಫೀವರ್ ಅಥವಾ ಈ ವೈರಲ್ ಲೋಡ್, ಇನ್ಫೆಕ್ಷನ್ ಲೋಡ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಆ ಒಂದು ಟೈಮ್ ಅಲ್ಲಿ ನಿಮ್ಗೆ ಕಾಣಿಸ್ಕೊಂಡಾಗ ಫೀವರ್ ಕಡಿಮೆ ಆಗೋದಕ್ಕೆ ನೀವೇನ್ ಇಂಗ್ಲಿಷ್ ಮೆಡಿಸಿನ್ಸ್ ಗಳನ್ನ ಬಳಸ್ತೀರಾ, ಅದರಿಂದ ನಿಮ್ಮ ಜ್ವರ ಕಡಿಮೆ ಆಗುತ್ತೆ. ಬಟ್ ಆ ರಕ್ತದಲ್ಲಿ ಆ ಇನ್ಫೆಕ್ಷನ್ ಲೋಡ್ ಹಾಗೆ ಉಳ್ಕೊಳ್ಳುತ್ತೆ. ಎಷ್ಟೋ ಜನರಿಗೆ ದಿನೇ ದಿನೇ ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ನಿಮ್ಮ ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ, ಬೋನ್ಸ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಮುಂಚೆದಷ್ಟು ನಿಮ್ಮ ಬಾಡಿನಲ್ಲಿ ಆಕ್ಟಿವಿಟಿ ಸ್ಟ್ರಾಂಗ್ ಆಗಿ ಇರೋದಿಲ್ಲ. ಸೊ ಅದೆಲ್ಲಾನು ಕೂಡ ನಿಮ್ಗೆ ಜಾಸ್ತಿ ಬೆಳೀತಾ ಹೋದಷ್ಟು ಪೇನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮುಂಚೆ ನೀವು ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಇವಾಗ ನಿಮ್ಗೆ ಜಾಸ್ತಿ ಓಡಾಡೋದಕ್ಕಾಗೋದಿಲ್ಲ, ಈಸಿಲಿ ಫ್ಲೆಕ್ಸಿಬಲ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಮೂವ್ಮೆಂಟ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೆ ತಕ್ಕಂತೆ ಹಲವಾರು ಟೆಸ್ಟ್ಗಳಿರುತ್ತೆ. ಸೊ ಖಂಡಿತ ಒಂದು ಸಲ ಅದಕ್ಕೆ ಸಂಬಂಧಪಟ್ಟಂತೆ ESR, RA ಮತ್ತೆ CRP ಅನ್ನೋ ಟೆಸ್ಟ್ ಗಳನ್ನ ಮಾಡಿಸಿ ಅದ್ರ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ತರದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ. ಈಗ ನೀವು ಹೇಳ್ತಿರುವಂತ ಲಕ್ಷಣಗಳ ಪ್ರಕಾರ ಇದನ್ನ ವೈರಲ್ ಆರ್ಥರೈಟಿಸ್ ಅಂತಾನೆ ನಾವು ಹೇಳ್ತಾ ಬರ್ಬೋದು. ಸೊ ಒಂದು ಸಲ ಇದನ್ನ ಕಾಣಿಸ್ಕೊಂಡ್ರೆ ಸೊ ನಿಮ್ಗೆ ಒಂದು ಜಾಯಿಂಟ್ ಅಲ್ಲಿ ಅಂತ ಅಷ್ಟೇ ಅಲ್ಲ, ಎಲ್ಲಾ ಜಾಯಿಂಟ್ಸ್ ಗಳಲ್ಲೂ ನೋವು ಕಾಣಿಸ್ಕೊಳ್ಳುತ್ತೆ. ಅರ್ಲಿ ಮಾರ್ನಿಂಗ್ ತುಂಬಾ ಸ್ಟಿಫ್ನೆಸ್ ಇರುತ್ತೆ ನಿಮ್ಗೆ, ಕೈ ಬೆರಳುಗಳಲ್ಲಿ, ಕಾಲಿನ ಬೆರಳುಗಳಲ್ಲಿ ಸೊ ಊತ ಕಾಣಿಸ್ಕೊಳ್ಳುವಂತದ್ದು, ಸ್ಟಿಫ್ನೆಸ್ ಇರುವಂತದ್ದು, ಕೋಲ್ಡ್ಗೆ ಜಾಸ್ತಿ ಅಗ್ರಿವೇಟ್ ಆಗುವ ಸ್ವಲ್ಪ ಬಿಸಿಲಿಗೆ ಬೆಟರ್ ಫೀಲ್ ಆಗ್ತಾ ಇರುತ್ತೆ. ಅದರ ಜೊತೆಗೆ ಸ್ವಲ್ಪ ಪೌಷ್ಟಿಕ ಆಹಾರದ ಸೇವನೆ ಜಾಸ್ತಿ ಮಾಡ್ತಾ ಹೋಗಿ, ಫಿಸಿಕಲ್ ಆಕ್ಟಿವಿಟೀಸ್ ಇರುತ್ತೆ, ಎಕ್ಸರ್ಸೈಸಸ್ ಇರುತ್ತೆ, ಯಾವ ತರದ ಎಕ್ಸರ್ಸೈಸಸ್ ಮಾಡಬೇಕು ದಿನ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ವಾರ್ಮ್ ವಾಟರ್ ಜಾಸ್ತಿ ಪ್ರಿಫರ್ ಮಾಡ್ತಾ ಹೋಗಿ, ಕೋಲ್ಡ್ಗೆ ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗಿ. ಸೊ ಈ ತರ ನೀವು ಕೂಡ ಟ್ರೀಟ್ಮೆಂಟ್ ನ ಜೊತೆಗೆ ಮೆಡಿಸಿನ್ಸ್ ನ ಜೊತೆಗೆ ಫಾಲೋ ಅಪ್ ಮಾಡ್ತಾ ಹೋದ್ರೆ ನಿಮ್ಗೆ ಇನ್ನೂ ಬೇಗ ನಾವು ಇದಕ್ಕೆ ಸೊಲ್ಯೂಷನ್ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಸರಿ ಮೇಡಮ್, ಧನ್ಯವಾದ, ಬರ್ತೀವಿ. ಥ್ಯಾಂಕ್ ಯು. ಗೌರಮ್ಮ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಆರ್ಥರೈಟಿಸ್ ಅಂತಂದ್ರೆ ಈ ಮೂಳೆಗಳಲ್ಲಿ ಆಗುವಂತ ವ್ಯತ್ಯಾಸಗಳು ಅಂತ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಈ ಆರ್ಥರೈಟಿಸ್ ಅನ್ನೋ ಕಾಯಿಲೆ ಒಳಗಡೆ ಈ ಸ್ಲಿಪ್ ಡಿಸ್ಕ್ ಅನ್ನುವಂತಹ ಕಾಯಿಲೆ ಜನರನ್ನ ತುಂಬಾನೇ ಕಾಡ್ತಾ ಇದೆ. ಇದು ಯಾವ ಏಜ್ ಗ್ರೂಪ್ ಬರುತ್ತೆ? ಈ ಸ್ಲಿಪ್ ಡಿಸ್ಕ್ ಅಂದ್ರೆ ಏನು ಅಂತ ಜನರಿಗೆ ತಿಳಿಸ್ಕೊಡಿ. ಓಕೆ, ಸೊ ನೋಡಿ, ಮುಖ್ಯವಾಗಿ ಈಗ ಈ ಡಿಸ್ಕ್ ಸಂಬಂಧಪಟ್ಟಿರುವಂತದ್ದು ಅಂದ್ರೆ ಇದು ನಮ್ಮ ಬ್ಯಾಕ್ ಗೆ ಸಂಬಂಧಪಟ್ಟಿರುವಂತದ್ದು. ಡಿಸ್ಕ್ ಪ್ರಾಬ್ಲಮ್ಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ಪ್ರಮಾಣದಲ್ಲಿ ನೋಡ್ತಾ ಇದ್ದೀವಿ. ಸೊ ಡಿಸ್ಕ್ ಅಂದ್ರೆ ನಮ್ಗೆ ಬ್ಯಾಕ್ ಗೆ, ನಮ್ಮ ಸೊಂಟದ ಭಾಗದ ಬೋನ್ಸ್ ಗೆ ಸಂಬಂಧಪಟ್ಟಿರುವಂತದ್ದು. ಪ್ರತಿಯೊಂದು ಮನುಷ್ಯನಲ್ಲಿ ಈ ಬ್ಯಾಕ್ ಬೋನ್ಸ್ ಅಥವಾ ಸೊಂಟದ ಭಾಗದಲ್ಲಿರುವಂತಹ ಬೋನ್ಸ್ ಯಾವ ತರ ರಚನೆ ಆಗಿರುತ್ತೆ ಅಂದ್ರೆ ನಮ್ಗೆ ಕತ್ತಿನ ಭಾಗದಿಂದ ಸೊಂಟದ ಭಾಗದವರೆಗೂ ಸೊ 33 ಮೂಳೆಗಳಂತ ನಾವು ಹೇಳ್ತೀವಿ, ಅಥವಾ 33 ವರ್ಟೆಬ್ರಾಸ್ ಅಂತ ನಾವು ಹೇಳ್ತೀವಿ. ಸೊ ಇದಕ್ಕೆ ನಾವು ಡಿವೈಡ್ ಮಾಡಿ ನೋಡೋದಾದ್ರೆ ಸೊ ಕತ್ತಿನ ಮೇಲ್ಭಾಗಕ್ಕೆ ನಾವು ಸರ್ವೈಕಲ್ ರೀಜನ್ ಅಂತ ಹೇಳ್ತೀವಿ. ಸೊ ಅದ್ರ ಕೆಳಗಡೆ ಭಾಗಕ್ಕೆ ನಾವು ಥೊರಾಸಿಕ್ ರೀಜನ್ ಅಂತ ಹೇಳ್ತೀವಿ. ಇನ್ನು ಕೆಳಗಡೆ ಭಾಗದ ಸೊಂಟದ ಭಾಗದಕ್ಕೆ ನಾವಿಲ್ಲಿ ಲಂಬಾರ್ ರೀಜನ್ ಅಂತ ಹೇಳ್ತೀವಿ. ಇನ್ನು ಅದಕ್ಕಿಂತ ಕೆಳಗಡೆ ಭಾಗದಲ್ಲಿ ನಾವು ನೋಡೋದಾದ್ರೆ ಸ್ಯಾಕ್ರಲ್ ರೀಜನ್ ಮತ್ತೆ ಲಾಸ್ಟ್ ಗೆ ನಾವು ಕೊಕಿಕ್ಸ್ ಅಂತ ಹೇಳ್ತೀವಿ. ಸೊ ಈ ತರ ನಾವು ಟೈಪ್ಸ್ ಆಗಿ ಇಲ್ಲಿ ಹಿಂದಿನ ಭಾಗಕ್ಕೆ, ಬೆನ್ನಿನ ಭಾಗಕ್ಕೆ ನಾವು ಡಿವೈಡ್ ಮಾಡಿ ನೋಡುವಂತದ್ದು. ಸೊ ಮೊದಲನೇದಾಗಿ ಸ್ಲಿಪ್ ಡಿಸ್ಕ್ ಅಥವಾ ಡಿಸ್ಕ್ ಪ್ರಾಬ್ಲಮ್ಸ್ ಅನ್ನೋದು ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಮುಖ್ಯವಾಗಿ ನಾವು ಕೂಡುವಂತ ಪೊಸಿಷನ್ ಏನಿರುತ್ತೆ, ನಾವು ಮಾಡ್ತಾ ಇರುವಂತ ಕೆಲಸಗಳನ್ನೋದು ಕೂತ್ಕೊಂಡು ಮಾಡುವಂತ ಪೋಸ್ಚರ್ ಇರಬಹುದು, ಮಲ್ಕೊಂಡಾಗ ಇರುವಂತ ಪೋಸ್ಚರ್ ಇರಬಹುದು. ಸೊ ನಾವು ಮಾಡ್ತಿರುವಂತ ಕೆಲಸದ ಮೇಲೆ ತುಂಬಾನೇ ಡಿಪೆಂಡ್ ಆಗುತ್ತೆ. ಎರಡನೇದಾಗಿ ಹೆವಿ ಲಿಫ್ಟಿಂಗ್. ಇವಾಗ ನಮ್ಮ ಹೈಟ್ಗೆ, ನಮ್ಮ ಏಜ್ಗೆ ತಕ್ಕಂತೆ ಸೊ ನಾವು ಎಷ್ಟು ತೂಕ ಎತ್ತಬಹುದಾಗುತ್ತೆ, ನಮ್ಮ ಜಾಯಿಂಟ್ಸ್ ಎಷ್ಟು ಅನ್ನೋದು ಬಿಯರ್ ಮಾಡಬೇಕಾಗುತ್ತೆ, ಅಷ್ಟೇ ಮಾಡಕ್ಕಾಗೋದು. ಸೊ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ
ತೂಕ ಎತ್ತಕ್ಕೆ ಹೋದಾಗ ಅಥವಾ ಹೆವಿ ಲಿಫ್ಟಿಂಗ್ ಇಂದ ಏನಾಗುತ್ತೆ, ಟೈಮ್ಸ್ ಈ ಡಿಸ್ಕ್ ಸ್ಲಿಪ್ ಆಗುವಂತದ್ದು ಅಥವಾ ಬಲ್ಜ್ ಆಗುವಂತದ್ದು, ಇಂಟ್ರಾವರ್ಟೆಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತಾನು ಕೂಡ ನಾವು ಹೇಳ್ತೀವಿ. ಸೊ ಡಿಸ್ಕ್ ಅಲ್ಲಿ ಬಲ್ಜಿಂಗ್ ಕಾಣಿಸ್ಕೊಳ್ಳುವಂತದ್ದು, ನರ್ವ್ಸ್ ವೀಕ್ ಆಗುವಂತದ್ದು, ನರ್ವ್ಸ್ ಕಂಪ್ರೆಷನ್ ಆಗುವಂತದ್ದು. ನರ್ವ್ಸ್ ಕಂಪ್ರೆಷನ್ ಅಂತ ಹೇಳೋದಾದಾಗ ಯಾವಾಗ ಹಿಂದಿನ ಮೂಳೆಗಳಲ್ಲಿ ಗ್ಯಾಪ್ ಕಡಿಮೆ ಆಗ್ತಾ ಹೋಗುತ್ತೆ, ಈ ಮೂಳೆಗಳು ಹತ್ರ ಬಂದಾಗ ಆ ನರ್ವ್ಸ್ ಗೆ ಒತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ನರ್ವ್ಸ್ ಕಂಪ್ರೆಷನ್ ಅಂತ ಹೇಳ್ತೀವಿ. ಅಂತ ಟೈಮ್ ಅಲ್ಲಿ ಏನಾಗುತ್ತೆ, ಈವನ್ ಪೇನ್ ಎಲ್ಲಾ ಕಡೆನೂ ಶಿಫ್ಟ್ ಆಗುತ್ತೆ. ಬಿಕಾಸ್ ಮೇಲ್ಭಾಗದಿಂದ ಕೆಳಗಡೆ ಭಾಗವರೆಗೂ ಈ ಸ್ಪೈನ್ ನರ್ವ್ಸ್ ಅನ್ನೋದು ಎಲ್ಲಾ ಕಡೆನೂ ಒಂದೇನೆ ಕನೆಕ್ಟೆಡ್ ಇರೋದ್ರಿಂದ ಒಂದ್ ಕಡೆ ಎಫೆಕ್ಟ್ ಆದ್ರೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಕೆಳಗಡೆ ಭಾಗದಿಂದ ಕತ್ ಭಾಗಕ್ಕೂ ಹೋಗ್ಬೋದು, ಅಥವಾ ಕತ್ತಿನ ಭಾಗದಿಂದ ಶೋಲ್ಡರ್ ಜಾಯಿಂಟ್ ಗೆ ಎಫೆಕ್ಟ್ ಆಗುತ್ತೆ. ಶೋಲ್ಡರ್ ಜಾಯಿಂಟ್ ಇಂದ ಕೈ ಬೆರಳುಗಳಿಗೆ ನೋವು ಅನ್ನೋದು ಶಿಫ್ಟ್ ಆಗುವಂತದ್ದು. ಯಾವಾಗ ಡಿಸ್ಕ್ ಪ್ರಾಬ್ಲಮ್ಸ್ ಅನ್ನೋದು ಅಥವಾ ಇದರಲ್ಲಿ ನಾವು ವಿಧಗಳಂತ ನಾವು ನೋಡೋದಾದ್ರೆ ಈವನ್ ಕತ್ತಿನ ನೋವಲ್ಲಿ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತದ್ದು ಅಂದ್ರೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಇನ್ನು ಸೊಂಟದ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತ ಸಮಸ್ಯೆಗಳಿಗೆ ನಾವು ಲಂಬಾರ್ ಸ್ಪಾಂಡಿಲೋಸಿಸ್ ಅಂತಾನು ಹೇಳ್ತೀವಿ. ಇದು ನರ್ವ್ಸ್ ಗೆ ಸಂಬಂಧಪಟ್ಟಿರುವಂತ ಸಮಸ್ಯೆ. ಯಾವಾಗ ನಾವು ಸ್ಪಾಂಡಿಲೋಸಿಸ್ ಕಾಣಿಸ್ತಾ ಇದ್ರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ನೆಗ್ಲಿಜೆನ್ಸಿ ಮಾಡ್ತಾ ಹೋದ್ರೆ ರ್ಯಾಡಿಕ್ಯುಲೋಪತಿ ಅನ್ನೋ ಒಂದು ಸಮಸ್ಯೆನೂ ಕೂಡ ಇಲ್ಲಿ ಕಾಣ್ತಾ ಬರ್ಬೋದು. ಹಾಗಂದ್ರೆ ನರ್ವ್ಸ್ ವೀಕ್ನೆಸ್ ಕಾಣಿಸ್ಕೊಳ್ಳುವಂತದ್ದು, ತೊಡೆ ಭಾಗದಿಂದ ಪಾದದ ಭಾಗವರೆಗೂ ಪೇನ್ ಶಿಫ್ಟ್ ಆಗುವಂತದ್ದು, ಸೆಳೆತ ಬರುವಂತದ್ದು. ಎಷ್ಟೋ ಜನ ಹೇಳ್ತಾರೆ ಸೆಳೆತ ಬರುತ್ತೆ, ತುಂಬಾ ಜೋಮ್ ಬರ್ತಾ ಇದೆ, ದಿನೇ ದಿನೇ ಸ್ಪರ್ಶ ಕಡಿಮೆ ಆಗ್ತಾ ಇದೆ, ಪಾದದಲ್ಲಿ ಏನಾದ್ರೂ ಮುಟ್ಟಿದ್ರೂ ಗೊತ್ತಾಗ್ತಾ ಇಲ್ಲ, ಏನಾದ್ರೂ ಚುಚ್ಚಿದ್ರೂ ಗೊತ್ತಾಗ್ತಾ ಇಲ್ಲ. ಸೊ ರ್ಯಾಡಿಕ್ಯುಲೋಪತಿ ಅನ್ನೋದು ನೆಗ್ಲಿಜೆನ್ಸಿ ಮಾಡಿದಾಗ ಉಂಟಾಗುವಂತ ಒಂದು ಕಾಂಪ್ಲಿಕೇಶನ್ ಅಂತ ನಾವಿಲ್ಲಿ ಹೇಳ್ತಾ ಬರ್ಬೋದು. ಅದನ್ನ ಯೂಶುವಲಿ ನಾವು ಡಿಸ್ಕಿಗೆ ಸಂಬಂಧಪಟ್ಟಿರುವಂತ ಅಥವಾ ಡಿಸ್ಕ್ ಪ್ರಾಬ್ಲಮ್ ಇಂದ ಉಂಟಾಗುವಂತ ಸಮಸ್ಯೆಗಳಲ್ಲಿ ನೋಡುವಂತ ಒಂದು ಕಾಂಪ್ಲಿಕೇಶನ್ ಅಂತ ನಾವಿಲ್ಲಿ ಅದ್ರ ಬಗ್ಗೆ ಹೇಳ್ಬಹುದು. ಸ್ಲಿಪ್ ಡಿಸ್ಕ್ ಬಗ್ಗೆ ತಿಳಿಸ್ಕೊಟ್ರಿ. ಇತ್ತೀಚಿನ ನಮ್ಮೆಲ್ಲರ ಜೀವನ ಶೈಲಿ ಕೂಡ ಈ ಆರ್ಥರೈಟಿಸ್ ಕಾಯಿಲೆಗೆ ಕಾರಣ ಅಂತ ಹೇಳಿದ್ರಿ. ನಮ್ಮ ಜೀವನ ಶೈಲಿಯನ್ನ ಈ ಕಾಯಿಲೆ ಬಂದ ನಂತರ ಅಥವಾ ಬರೋಕ್ ಮುಂಚೆ ನಮ್ಮ ಜೀವನ ಶೈಲಿಯನ್ನ ಹೇಗೆ ಬದಲಾಯಿಸಿಕೊಳ್ಬೇಕು? ಸೊ ಖಂಡಿತ ಪ್ರತಿಯೊಂದು ಕಾಯಿಲೆಗೂ ಟ್ರೀಟ್ಮೆಂಟ್ ನ ಜೊತೆಗೆ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಾ ಕಾಯಿಲೆಗಳಿಗೂ ಕೂಡ ಸೊ ಓನ್ಲಿ ಮೆಡಿಸಿನ್ಸ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಇರೋದಿಲ್ಲ, ಸೊ ಓನ್ಲಿ ಟ್ರೀಟ್ಮೆಂಟ್ ಅಷ್ಟೇ ಇಂಪಾರ್ಟೆಂಟ್ ಇರೋದಿಲ್ಲ. ಟ್ರೀಟ್ಮೆಂಟ್ ಅಥವಾ ಮೆಡಿಸಿನ್ಸ್ ನ ಜೊತೆಗೆ ನಿಮ್ಮ ಎಫರ್ಟ್ ಕೂಡ, ನಿಮ್ಮ ಒಂದು ಸೆಲ್ಫ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಹಲವಾರು ಆರ್ಥರೈಟಿಸ್ ಬಗ್ಗೆ ಇಲ್ಲಿ ಮಾತಾಡಿದ್ವಿ. ಎಸ್ಪೆಷಲಿ ರುಮೈಟೆಡ್ ಆರ್ಥರೈಟಿಸ್, ಆಂಕಲೋಜಿಂಗ್ ಸ್ಪಾಂಡಿಲೈಟಿಸ್, ಈ ತರ ಒಂದು ಕಾಂಪ್ಲಿಕೇಟೆಡ್ ಇರುವಂತಹ ಆರ್ಥರೈಟಿಸ್ ಅನ್ನೋದು ಕಾಣಿಸ್ಕೊಂಡಾಗ ನಿಮ್ಮ ಲೈಫ್ ಸ್ಟೈಲ್ ಅನ್ನೋದು ನೀವು ಚೇಂಜ್ ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡಾಗ ಸೊ ಮೆಡಿಸಿನ್ಸ್ ಇನ್ನೂ ಬೇಗ ನಿಮ್ಗೆ ಈಸಿಲಿ ವರ್ಕೌಟ್ ಆಗುತ್ತೆ. ಅಲಾಂಗ್ ವಿತ್ ನಾವು ಕೊಡುವಂತ ಹೋಮಿಯೋಪತಿ ಚಿಕಿತ್ಸೆ ಟ್ರೀಟ್ಮೆಂಟ್ ನ ಜೊತೆಗೆ ನಾವು ಹೇಳುವಂತ ಡಯಟ್ರಿ ಫಾಲೋಸ್ ಏನಿರುತ್ತೆ, ಫಿಸಿಕಲ್ ಆಕ್ಟಿವಿಟೀಸ್ ಏನಿರುತ್ತೆ, ರೆಗ್ಯುಲರ್ ಮಾಡುವಂತ ಎಕ್ಸರ್ಸೈಸಸ್ ಏನಿರುತ್ತೆ, ಪ್ರತಿಯೊಂದು ಕೂಡ ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಹೋದಾಗ ಹೆಲ್ದಿ ಡಯಟ್ ಮತ್ತೆ ಪೌಷ್ಟಿಕಾಹಾರನ ಸೇವನೆಯಿಂದನೂ ಕೂಡ ಬೋನ್ ಡೆನ್ಸಿಟಿ ಇಂಪ್ರೂವ್ ಮಾಡ್ಕೋಬಹುದು, ಪೇನ್ ನ ಇಂಟೆನ್ಸಿಟಿ ಕಡಿಮೆ ಮಾಡ್ಕೋಬಹುದು, ಬರುವಂತ ಕಾಂಪ್ಲಿಕೇಶನ್ಸ್ ಗಳನ್ನ ಬೇಗ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಹೆಲ್ಪ್ ಮಾಡಬಹುದು. ಮತ್ತೊಬ್ಬ ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಹೆಸರೇನು? ನನ್ನ ಹೆಸರು ಸುಮಲತಾ. ಸುಮಲತಾ ಅವರೇ, ಹೇಳಿ. ಲಕ್ಷ್ಮೇಶ್ವರ್ಲಿಂದ ಗದಗ ಹತ್ರ ಮಾತಾಡ್ತಾ ಇದ್ದೀನಿ. ಗದಗ್ನಿಂದ ಹೇಳಿಮ್ಮ. ಮ್ಯಾಮ್, ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ಡಾಕ್ಟರ್ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದಾರ. ಓಕೆ. ನನಗೂ ಕೂಡ ಇದೇ ತರ ಸಮಸ್ಯೆ ಇದೆ ಮ್ಯಾಮ್. ಓಕೆ. ತುಂಬಾ ಎಲ್ಲ ಕಡೆ ತೋರಿಸಿದೀನಿ, ಕಡಿಮೆನೇ ಆಗಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಮ್ಯಾಮ್. ಓಕೆ. ನಮ್ಮ ಹೋಮಿಯೋಪತಿಯಲ್ಲಿ ನಿಮಗೆ ಸಂಬಂಧಪಟ್ಟಂತ, ನಿಮಗೆ ಕಾಯಿಲೆಗೆ ಸಂಬಂಧಪಟ್ಟಂತ ಹಲವಾರು ಸೂಕ್ತವಾದಂತಹ ಚಿಕಿತ್ಸೆಗಳು ನಿಮಗೆ ಸಿಗಬಹುದು ಅನ್ನೋ ನಂಬಿಕೆನೂ ನನಗಿದೆ. ನೀವು ಡಾಕ್ಟರ್ ಹತ್ರನೇ ನೇರವಾಗಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಸುಮಲತಾ ಅವರೇ. ಓಕೆ ಮ್ಯಾಮ್. ಹಲೋ. ಹಲೋ. ಹಲೋ, ಹೇಳಮ್ಮ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ಮ್ಯಾಮ್, ನಂಗ ಕಾಲಿನ ಹೆಬ್ಬೆರಳು ಇದೆ ಅಲ್ಲ, ತುಂಬಾ ಜಾಸ್ತಿ ನೋವು ಇದೆ. 5 ವರ್ಷದಿಂದ ಪ್ರಾಬ್ಲಮ್ ಇದೆ ನನಗೆ. ಎಲ್ಲಾ ಕಡೆ ಟ್ರೀಟ್ಮೆಂಟ್ ತಗೊಂಡು ಸಾಕಾಗಿದೆ ನನ್ಗ. ಓಕೆ. ಓನ್ಲಿ ನಿಮ್ಗೆ ಕಾಲಿನ ಬೆರಳುಗಳಲ್ಲಿ ಮಾತ್ರ ನೋವು ಕಾಣಿಸ್ಕೊಂತಾ ಇದೆನಾ? ಇಲ್ಲ, ಇವಾಗ ಕಾಲ್ ಬೆರಳಿದೆ ಅಲ್ಲ, ಫಸ್ಟ್ ಹೆಬ್ಬೆರಳು ಶುರು ಆಗಿತ್ತು. ಅದು ಆದ್ಮೇಲೆ ಇವಾಗ ಕಾಲ್ ಬೆರಳಿದೆ ಅಲ್ಲ, ಹೌದು, ಎಲ್ಲಾ ಕಡೆ ನೋವು ಶುರು ಆಗಿದೆ. ಇವಾಗ ನಡೆಯಕ್ ತುಂಬಾ ತೊಂದರೆ ಆಗುತ್ತೆ ನನ್ಗ. ಆ ಭಾಗದಲ್ಲಿ ನಿಮ್ಗೆ ಊತ ಅಥವಾ ಸ್ವೆಲ್ಲಿಂಗ್ ಏನಾದ್ರು ಕಾಣಿಸ್ತಾ ಇದೆನಾ? ಹೌದು ಮೇಡಮ್. ಓಕೆ. ನಿಮ್ಗೆ ವಯಸ್ಸು ಎಷ್ಟಮ್ಮ? ನೀವು ಏನ್ ಕೆಲಸ ಮಾಡ್ತೀರಾ ಅಥವಾ ಹೌಸ್ ವೈಫ್ ಇರೋದಾ? ಯಾವ ತರ? 35 ವರ್ಷ ನನ್ಗೆ. ಓಕೆ ಅಮ್ಮ. ಸೊ ಅಂದ್ರೆ ವೇಟ್ ನಂಗೆ ಜಾಸ್ತಿ ಇದೆ ಮ್ಯಾಮ್. ನನ್ಗೆ ವೇಟ್ ಕಡಿಮೆ ಮಾಡಕ್ ಹೇಳಿದಾರ. ವಾಕಿಂಗ್, ಯೋಗ ಎಲ್ಲ ಮಾಡ್ತಾ ಇದೀನಿ ಮ್ಯಾಮ್. ಓಕೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಟೆಸ್ಟ್ ಗಳು ಕೂಡ ಇರುತ್ತೆ ಅಮ್ಮ. ಯೂರಿಕ್ ಆಸಿಡ್ ಟೆಸ್ಟ್ ಏನಾದ್ರು ಮಾಡಿಸಿದೀರಾ ನೀವು?
ಹೌದು ಮ್ಯಾಮ್, ಮಾಡಿಸಿದೀನಿ. ಏನಂತ ಹೇಳಿದಾರೆ ಡಾಕ್ಟರ್ ನಿಮ್ಗೆ? ಅದು ಜಾಸ್ತಿ ಇದೆ ಅಂತ ಹೇಳಿದಾರೆ ಮೇಡಮ್. ಓಕೆ, ಸೊ ನೋಡಿ ಅಮ್ಮ, ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಇದೆ ರಕ್ತದ ಅಂಶದಲ್ಲಿ ಅಂದ್ರೆ ಅದಕ್ಕೆ ನಾವು ಗೌಟ್ ಅಥವಾ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಖಂಡಿತ ಗೌಟಿ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳೋದಕ್ಕೆ ಪ್ರಮುಖ ಕಾರಣವೇ ಒಂದು ಒಬೆಸಿಟಿ ಅಂತ ಹೇಳ್ತೀವಿ. ಎರಡನೇದು ನಾವು ನಿಂತ್ಕೊಂಡು ಮಾಡುವಂತ ಕೆಲಸ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಮೂರನೇದಾಗಿ ತುಂಬಾ ಜಾಸ್ತಿ ನಾನ್ ವೆಜ್ ಯಾರು ಯೂಸ್ ಮಾಡ್ತಾರೆ ಅಥವಾ ರೆಡ್ ಮೀಟ್ ಅಂತ ಏನ್ ಹೇಳ್ತೀವಿ ಯಾರು ಬಳಸ್ತಾರೆ ಅಂತವರಲ್ಲಿ ನಾವು ಇದನ್ನ ಜಾಸ್ತಿ ಕಾಣಬಹುದು. ಈ ನಿಮಗೆ ಎಫೆಕ್ಟ್ ಆಗಿರುವಂತದ್ದು ಒಂದು ತೂಕದಿಂದ ಅಂತ ಹೇಳ್ಬಹುದು. ನೀವ್ ಯಾವುದೇ ಒಂದು ಮೆಡಿಸಿನ್ಸ್ ಉಪಯೋಗಿಸ್ತಾ ಇದ್ರು ನಿಮ್ಗೆ ಬೆರಳಲ್ಲಿ ಕಾಣಿಸ್ಕೊಂತ ಇರುವಂತ ನೋವು ಕಮ್ಮಿ ಆಗೋದಕ್ಕೆ ನೀವು ಟ್ರೀಟ್ಮೆಂಟ್ ಉಪಯೋಗಿಸ್ತಾ ಇದ್ದೀರಾ. ಬಟ್ ಇಲ್ಲಿ ನಿಮ್ಗೆ ಟ್ರೀಟ್ಮೆಂಟ್ ಬೇಕಾಗಿರುವಂತದ್ದು ನಿಮ್ಗೆ ರಕ್ತದಲ್ಲಿ ಹೆಚ್ಚಾಗಿರುವಂತ ಯೂರಿಕ್ ಆಸಿಡ್ ಲೆವೆಲ್ ನಾರ್ಮಲ್ ಮಾಡ್ಕೊಳ್ಳೋದು ಮೊದಲು ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ನಿಮ್ಗೆ ತೂಕ ಏನು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಆ ತೂಕ ಖಂಡಿತ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ತೂಕ ಕಡಿಮೆ ಆಗ್ಬೇಕು ಅಂತ ಹೇಳೋದಾದ್ರೆ ಕಂಪ್ಲೀಟ್ಲಿ ಸ್ಟ್ರಿಕ್ಟ್ ಡಯಟ್ ಮಾಡೋದಾಗ್ಲಿ ಊಟ ಬಿಡೋದಾಗ್ಲಿ ಅಂತಲ್ಲ, ನಿಮ್ಮ ಫುಡ್ ಅಲ್ಲಿ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಅನ್ನೋದು ಮೇಂಟೈನ್ ಮಾಡಿ. ಅದರ ಜೊತೆಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ನೀವು ಬಳಸೋದ್ರಿಂದ ಓನ್ಲಿ ನಾವು ಯೂರಿಕ್ ಆಸಿಡ್ ಲೆವೆಲ್ಸ್ ನಾರ್ಮಲ್ ಮಾಡೋದಕ್ಕೆ ಅಂತ ಅಷ್ಟೇ ಅಲ್ಲ, ಒಬೆಸಿಟಿಗೂ ಕೂಡ ಟ್ರೀಟ್ಮೆಂಟ್ ಇರುತ್ತೆ. ಬಟ್ ಒಬೆಸಿಟಿಗೆ ಟ್ರೀಟ್ಮೆಂಟ್ ನಾವು ಕೊಡೋದ್ರಿಂದ ಅದರ ಜೊತೆಗೆ ನೀವು ಕೂಡ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಗೌಟಿ ಆರ್ಥ್ರೈಟಿಸ್ ನೋವು ತುಂಬಾ ಸಿವಿಯರ್ ಇರುತ್ತೆ, ತುಂಬಾ ಸ್ಟಿಫ್ನೆಸ್ ಇರುತ್ತೆ, ನಡೆಯೋದಕ್ಕೆ ಕಷ್ಟ ಆಗುತ್ತೆ. ಒಂಚೂರು ಸ್ವಲ್ಪ ನೀವು ಜಾಸ್ತಿ ನಿಂತ್ಕೊಂಡ್ರೆ ತುಂಬಾ ಪೇನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪೇನ್ ಅಲ್ಲಿಂದ ಬೇರೆ ಕಡೆನೂ ಹಂತ ಹಂತವಾಗಿ ಶಿಫ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಷಯದಲ್ಲಿ ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಲ್ಲಿ ಇದಕ್ಕೆ ಶಾಶ್ವತ ಪರಿಹಾರ ಇದೆ. ಸೊ ಇಲ್ಲಿ ನಾವು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅನ್ನೋದು ಬಳಸ್ತಾ ಇದೀವಿ. ಸೊ ಈ ತರದ ಮೆಡಿಸಿನ್ಸ್ ನ ಮುಖಾಂತರ ನಾವು ಓನ್ಲಿ ನಿಮ್ಗೆ ಪೇನ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಅಂತ ಅಷ್ಟೇ ಅಲ್ಲ, ನಿಮ್ಮ ತೂಕ ಕಂಟ್ರೋಲ್ ಆಗೋದಿಕ್ಕೆ, ನಿಮ್ಮ ಬೋನ್ ಡೆನ್ಸಿಟಿ ಹೆಚ್ಚಾಗೋದಿಕ್ಕೆ, ನಿಮ್ಮ ಯೂರಿಕ್ ಆಸಿಡ್ ಲೆವೆಲ್ಸ್ ನಾರ್ಮಲ್ ಆಗೋದಿಕ್ಕೆ, ಸ್ಟ್ರೆಂಥನ್ ಬರೋದಕ್ಕೆ, ನೋವ್ ಸ್ಟ್ರೆಂಥನ್ ಬರೋದಕ್ಕೆ ಪ್ರತಿಯೊಂದಕ್ಕೂ ನಾವು ಇಲ್ಲಿ ಮೆಡಿಸಿನ್ಸ್ ಕೊಡ್ತೀವಿ. ಅದಕ್ಕೆ ತಕ್ಕಂತೆ ನೀವು ಕೂಡ ಹೆಲ್ದಿ ಡಯಟ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಆ ತರ ಫಾಲೋ ಅಪ್ ಮಾಡ್ತಾ ಹೋಗಿ. ಸೊ ಖಂಡಿತ ನಾವು ಶಾಶ್ವತ ಪರಿಹಾರ ಕೊಡೋದಕ್ಕೂ ಹೆಲ್ಪ್ ಮಾಡ್ತೀವಿ. ಅದರಿಂದ ಮುಂದೆ ಬರುವಂತಹ ಕಾಂಪ್ಲಿಕೇಶನ್ಸ್ ಗಳನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾವಿಲ್ಲಿ ಸೊಲ್ಯೂಷನ್ ಅನ್ನೋದು ಕೊಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸುಮಲತಾ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಸರಿ ಡಾಕ್ಟ್ರೆ, ಸಾಮಾನ್ಯವಾಗಿ ಈ ಸಂಧಿವಾತ ಬಂದ ತಕ್ಷಣ ಈ ಮೂಳೆ ಪ್ರಾಬ್ಲಮ್, ಜಾಯಿಂಟ್ಸ್ ಪ್ರಾಬ್ಲಮ್ ಅಂತ ಹೇಳಿದ್ರಿ. ವಯಸ್ಸಾದವರು ಅಥವಾ ಸರ್ವೇ ಸಾಮಾನ್ಯವಾಗಿ ಈ ಕಾಯಿಲೆಯ ತೀವ್ರತೆ ಕಂಡ ಮೇಲೂ ಕೂಡ ಈ ಸರ್ಜರಿ ಒಳಗಾಗೋದಕ್ಕೆ ಭಯ ಪಡ್ತಾರೆ. ಈ ಸರ್ಜರಿ ಅಂದ್ರೆ ಯಾರಿಗೆ ತಾನೇ ಭಯ ಇರಲ್ಲ, ಸಾಮಾನ್ಯವಾಗಿ ಎಲ್ಲರಲ್ಲೂ ಭಯ ಇರುತ್ತೆ. ಆದ್ರೆ ಈ ನಮ್ಮ ಹೋಮಿಯೋಪತಿಯಲ್ಲಿ ಈ ಚಿಕಿತ್ಸೆ ಎಷ್ಟು ವಿಭಿನ್ನವಾಗಿದೆ. ಅಂತ ಸರ್ಜರಿಗಳನ್ನೇನಾದ್ರೂ ಪೋಸ್ಟ್ಪೋನ್ ಮಾಡಬಹುದಾ? ಮುಂಚಿತವಾಗಿಯೇ ಒಬ್ಬ ಕಾಯಿಲೆ ಇರುವಂತಹ ವ್ಯಕ್ತಿ ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಈ ಸರ್ಜರಿ ಅನ್ನೋದನ್ನ ಪೋಸ್ಟ್ಪೋನ್ ಮಾಡಬಹುದು? ಖಂಡಿತ. ಸೊ ಪ್ರತಿಯೊಂದು ಕಾಯಿಲೆನಲ್ಲಿ ಸ್ಟೇಜ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸ್ಟೇಜ್ ಮೀರ್ ಹೋಗಾದ್ಮೇಲೆ ಟ್ರೀಟ್ಮೆಂಟ್ ಅನ್ನೋದು ನಾವು ಹೋದಾಗ ಯಾವುದೇ ಒಂದು ಟ್ರೀಟ್ಮೆಂಟ್ ಆಗ್ಲಿ ಸರ್ಜರಿ ಆಗ್ಲಿ ಕೂಡ ಅದನ್ನು ಕೂಡ ಯೂಸ್ ಆಗೋದಿಲ್ಲ. ಸೊ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಹೇಳ್ತಾ ಬರ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಲಕ್ಷಣಗಳನ್ನೋದು ತೋರಿಸ್ತಾ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಡಿಫಿಕಲ್ಟೀಸ್ ಅನ್ನೋದು ಕೂಡ ನೀವು ಫೇಸ್ ಮಾಡ್ತಾ ಇರ್ತೀರಾ. ಪೇನ್ಸ್ ಅಲ್ಲೂ ಕೂಡ ಟೈಪ್ಸ್ ಇರುತ್ತೆ. ಒಂದು ಅಕ್ಯೂಟ್ ಪೇನ್ ಅಂತೀವಿ, ಇನ್ನೊಂದು ಕ್ರಾನಿಕ್ ಪೇನ್ ಅಂತ ಹೇಳ್ತೀವಿ. ಈಗ ನಿನ್ನೆಯಿಂದ ಕಾಣಿಸ್ಕೊಂತಿರುವಂತ ನೋವಿಗೆ ನಾವು ಆರ್ಥ್ರೈಟಿಸ್ ಅಂತ ಹೇಳಕ್ ಆಗಲ್ಲ. ಬಿಕಾಸ್ ಲೈಫ್ ಅಲ್ಲಿ ಎಲ್ರಿಗೂ ಒಂದ್ಸಲನಾದ್ರೂ ನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಈಗ ಜಾಸ್ತಿ ನಾನು ಕೂತ್ಕೊಂಡಾಗಿರ್ಬೋದು ಅಥವಾ ನಾನು ಜಾಸ್ತಿ ಟ್ರಾವೆಲ್ ಮಾಡಿದೀನಿ ಅಂತ ಇರ್ಬೋದು. ಸೊ ಆ ಒಂದು ದಿನದಲ್ಲಿ ನನಗೆ ಕತ್ತು ನೋವು ಕಾಣಿಸ್ಕೊಳ್ಬಹುದು ಅಥವಾ ನನಗೆ ಭುಜ ನೋವು ಕಾಣಿಸ್ಕೊಳ್ಬಹುದು. ಸೊ ಅದಕ್ಕಂತೆಲ್ಲ ನಾವು ಆರ್ಥ್ರೈಟಿಸ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ನಿಮ್ಗೆ 3 months ಆದ್ರೂ 6 months ಆದ್ರೂ 6 years ಆದ್ರೂ ಸಿವಿಯರಿಟಿ ಅನ್ನೋದು ಬೆಳೀತಾನೆ ಇದೆ, ನೋವು ಅನ್ನೋದು ಕಾಣಿಸ್ಕೊಳ್ತಾ ಇದೆ, ಕಾಂಪ್ಲಿಕೇಶನ್ಸ್ ಅನ್ನೋದು ಕಾಣಿಸ್ಕೊಳ್ತಾ ಇದ್ರು ಕೂಡ ಓನ್ಲಿ ಸ್ಪ್ರೇಗಳನ್ನ ಬಳಸೋದು, ಮಾತ್ರೆಗಳನ್ನ ತಿನ್ನೋದು ಅಥವಾ ಸರ್ಜರಿಗೆ ಮೊರೆ ಹೋಗೋದ್ರಿಂದ ಯಾವುದೇ ರೀತಿ ಶಾಶ್ವತ ಪರಿಹಾರ ಸಿಗೋದಿಲ್ಲ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿನೇ ನಿಮ್ಗೆ ಈ ತರ ಲಕ್ಷಣಗಳನ್ನೋದು ಕಾಣಿಸ್ಕೊಳ್ತಾ ಇದೆ ಅಂದ್ಮೇಲೆ ಸೊ ಹೋಮಿಯೋಪತಿ ಟ್ರೀಟ್ಮೆಂಟ್ ಮುಖಾಂತರ ಇದಕ್ಕೆ ಸಂಪೂರ್ಣವಾಗಿ ಪರಿಹಾರ ಖಂಡಿತ ಪಡ್ಕೋಬಹುದು. ಯಾಕಂದ್ರೆ ಹೋಮಿಯೋಪತಿನಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನೋದು ಯಾವ ತರ ಕೊಡ್ತೀವಿ ಅಂದ್ರೆ ಅದ ಯಾವುದೇ ತರದ ಸಂಧಿವಾತದ ಸಮಸ್ಯೆ ಇರಬಹುದು, ಯಾವುದೇ ತರದ ಆರ್ಥ್ರೈಟಿಸ್ ಇರಬಹುದು, ಬರೀ ಮೇಲೆ ಕಾಣಿಸ್ಕೊಳ್ತಾ ಇರುವಂತ ನಾವು ಪೇನ್ ಅನ್ನ ಅವಾಯ್ಡ್ ಆಗೋದಿಕ್ಕೆ, ಪೇನ್ ಅನ್ನ ಕಮ್ಮಿ ಮಾಡೋದಕ್ಕೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಇಲ್ಲ. ಸೊ ಆ ನೋವು ಅನ್ನೋದು ಯಾಕೆ ಬಂದಿದೆ, ಆ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳೋಕೆ ಪ್ರಮುಖ ಕಾರಣ ಏನು, ಸೊ ಕಾರಣ ಅನ್ನೋದು ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಿಬಿಟ್ಟು ಆ ಕಾರಣಕ್ಕೆ, ಮೂಲ ಕಾರಣಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಹೋದ್ರೆ ಹಂತ ಹಂತವಾಗಿ ಕಾಯಿಲೆಗಳನ್ನು ಕಡಿಮೆನೂ ಕೂಡ ಮಾಡಬಹುದು. ಸರ್ಜರಿಗೆ ಹೋದ್ಮೇಲೆ ಏನಾಗುತ್ತೆ, ಇವಾಗ ನಮ್ಮ ಹತ್ರನೂ ಕೂಡ ಎಷ್ಟೋ ಜನರು ಪೇಷಂಟ್ಸ್ ಬಂದಾಗ ಸರ್ಜರಿ ಮಾಡಿಸ್ಕೊಂಡೇ ಬಂದಿರ್ತಾರೆ. ಬಟ್ ಸರ್ಜರಿ ಮಾಡ್ಕೊಂಡು ಆದ್ಮೇಲೂ ಕೂಡ ಪೇನ್ ನ ಸಿವಿಯರಿಟಿ ಜಾಸ್ತಿ ಆಗುತ್ತೆ,
ಮುಂಚೆದಷ್ಟು ಈಸಿಲಿ ಮೂವ್ಮೆಂಟ್ಸ್ ಕೂಡ ಮಾಡೋದಕ್ಕಾಗೋದಿಲ್ಲ, ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಸೊ ಆ ಕಾರಣಕ್ಕಾಗಿನೇ ಮತ್ತೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನೋದು ಬಳಸ್ತಾ ಇರ್ತಾರೆ. ಸೊ ಹೋಮಿಯೋಪತಿ ಟ್ರೀಟ್ಮೆಂಟ್ ಇಂದ ನಾವು ಮೂಲ ಕಾರಣನ ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಿ, ಸೊ ಹಂತ ಹಂತವಾಗಿ ನೋವಿನ ಇಂಟೆನ್ಸಿಟಿ ಕಡಿಮೆ ಮಾಡಿ ಕಾಂಪ್ಲಿಕೇಶನ್ಸ್ ಅನ್ನ ಬರದೇ ಇರುವ ಹಾಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಡಾಕ್ಟರ್, ಆರ್ಥರೈಟಿಸ್ ಬಗ್ಗೆ, ಸಂಧಿವಾತದ ಬಗ್ಗೆ ಹಲವಾರು ವಿಚಾರಗಳನ್ನ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ತುಂಬಾ ಸರಳವಾಗಿ ತಿಳಿಸಿಕೊಟ್ಟಿದ್ದೀರಿ. ಡಾಕ್ಟರ್ ಸ್ವಪ್ನಾಲಿ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹೋಮಿಯೋಪತಿಯಲ್ಲಿ ನಿಮಗೆ ಸಿಗುವ ಸರಿಯಾದ ಚಿಕಿತ್ಸಾ ಕ್ರಮಗಳನ್ನ ನಮ್ಮ ಹೋಮಿಯೋಪತಿ ದೇಶಾದ್ಯಂತ 50ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದ್ದು ಜನರ ಆರೋಗ್ಯ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಪಡೆದಂಥ ಲಕ್ಷಾಂತರ ಜನರು ಧನಾತ್ಮಕವಾದಂಥ ಪ್ರತಿಕ್ರಿಯೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ತಮಗೆ ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ರೂ ನಮ್ಮ ಹೋಮಿಯೋಪತಿಯನ್ನ ಸಂಪರ್ಕಿಸಿ ಮತ್ತು ಆರೋಗ್ಯವನ್ನ ಸುಧಾರಿಸಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ಈ ಟಿವಿ ಪರದೆಯಲ್ಲಿ ಕಾಣಿಸ್ತಿರುವ ಸಂಖ್ಯೆಗೆ ಕರೆ ಮಾಡಿ ಇಲ್ಲಿರುವಂತಹ ನುರಿತ ವೈದ್ಯರೊಂದಿಗೆ ಮಾತನಾಡಿ ಚಿಕಿತ್ಸೆಯನ್ನ ಪಡೆದುಕೊಂಡು ಗುಣಮುಖರಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಕನಸು ಹಾಳಾದ ಮಂಡಿ ನೋವು. ನಿಮ್ಮ ಕನಸು ನನಸಾಗಿಸಲು ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನೀವು ವೈದ್ಯರಾಗಲು ಇಚ್ಛಿಸುವಿರಾ? ಅಡ್ಮಿಷನ್ ಓಪನ್ 2021-22 ಮಿನಿಸ್ಟ್ರಿ ಆಫ್ ಆಯುಷ್ ಡಿಪಾರ್ಟ್ಮೆಂಟ್ ರೆಕಗ್ನೈಸ್ಡ್ ಕೋರ್ಸ್ BA YS DNYS. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449215858. ಉದ್ಯಾನ ನಗರಿ ಬೆಂಗಳೂರಿನ ಸಮೀಪದಲ್ಲಿದೆ ಈ ಅಚ್ಚ ಹಸಿರಿನ ಸ್ವರ್ಗ. ಎಲ್ಲೆಲ್ಲೂ ಪ್ರಕೃತಿಯ ಹಸಿರಿನ ನೋಟ. ಇಲ್ಲಿದೆ ಒಂದು ಅವಕಾಶ, ಪ್ರಕೃತಿಯ ಮಡಿಲಲ್ಲಿ ನಿಮ್ಮದೇ ಆದ ಒಂದು ಫಾರ್ಮ್ ಹೌಸ್ ನಿರ್ಮಿಸಿಕೊಳ್ಳಲು. ಆಡಲು ಆಟ, ವ್ಯವಸಾಯಕ್ಕೆ ತೋಟ, ಪ್ರಾಣಿ ಪಕ್ಷಿಗಳ ಜೊತೆ ಜೀವನ ಸುತ್ತಲೂ ಹಸಿರಿನ ಆರ್ಭಟ. ಹಸಿರೇ ಉಸಿರಾದ ಹಸಿರು ವ್ಯಾಲಿ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ರಿಜಿಸ್ಟ್ರೇಷನ್ಗಾಗಿ ಸಂಪರ್ಕಿಸಿ 9019159944. ಪ್ರಿಯ ವೀಕ್ಷಕರೇ, ಭಾರತ ಒಂದು ಅದ್ಭುತ ದೇಶ ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಇದು ರಹಸ್ಯ ವಿದ್ಯೆಗಳ ತವರೂರು. ಯೋಗವನ ಬೆಟ್ಟದಲ್ಲಿ ತಾವು ಬಂದರೆ ಅಲ್ಲಿ ತಮ್ಮ ಊಟೋಪಚಾರ, ತಮ್ಮ ಟೆಸ್ಟ್ ಡೋಸ್ಗಳು, ತಮಗೆ ಸ್ಯಾಂಪಲ್ ಆಗಿ ಹಾಕುವಂತ ಔಷಧಿಗಳು ಎಲ್ಲವೂ ಉಚಿತವಾಗಿ ದೊರೆಯುತ್ತೆ. ತಾವು ಮನೆಗೆ ಔಷಧಿ ತಗೊಂಡು ಹೋಗ್ಬೇಕಾದ್ರೆ ಮಾತ್ರ ಹಣ ಕೊಡಬೇಕಾಗ್ತದೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ತಮಗೆ ಬಿಟ್ಟದ್ದು.